ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವముపాస్మహే. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗದಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿರವರ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಶುಕ್ರವಾರ ಅಕ್ಷಯ ತೃತೀಯ ನಮ್ಮಿ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡ್ತಾ, ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತಬಿಂದು. ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತಬಿಂದು. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೇ ಬಳಸಿ ಅಮೃತಬಿಂದು. ಅತಿ ಕಿರಿಯ ವಯಸ್ಸಿನಿಂದ ಅತಿ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಸಕ್ಕರೆ ಕಾಯಿಲೆ ಸಮಸ್ಯೆಯಲ್ಲಿ ನರಳುತ್ತಾನೆ ಇದ್ದಾರೆ. ಕೈಕಾಲುಗಳು ಉರಿ ಬರ್ತಕ್ಕಂಥದ್ದು, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದು, ಅತಿಯಾದ ದಾಹ, ಆಯಾಸಕ್ಕೊಳಗಾಗ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಈ ಸಕ್ಕರೆ ಕಾಯಿಲೆ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇಂತಹ ಸಮಸ್ಯೆಗಳಿಗೆ ದೇಹಕ್ಕೆ ಕಿಂಚಿತ್ತು ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದಿರ ರಾಮಬಾಣದಂತೆ ಕೆಲಸ ಮಾಡ್ತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಮಧುಮೇಹ ನಿವಾರಣೆಯನ್ ಅಂತಲೇ ಹೇಳ್ಬೋದು. ಅದರಲ್ಲೂ ಈಗ ಮಾತ್ರೆಯ ರೂಪದಲ್ಲೂ ಕೂಡ ಲಭ್ಯವಿರತಕ್ಕಂಥದ್ದಿದೆ. ನಿಮ್ಮ ವಾಸ್ತುಗೃಹದ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ ಲಭ್ಯವಿದೆ. ಹಾಗಾಗಿ ತಪ್ಪದೇ ಬಳಸಿ. ಮತ್ತು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್, 1 ಗ್ರಾಮ್ ಚಿನ್ನವನ್ನು ಖರೀದಿಸಿದರೆ 2 ಗ್ರಾಮ್ ಬೆಳ್ಳಿ ಉಚಿತ. ಇಂತಹ ಸುವರ್ಣ ಅವಕಾಶ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನಲ್ಲಿ ಮಾತ್ರ. ಇವರ ಶಾಖೆಗಳು ಕ್ಯಾರ್ಪುರಂ, ನಾಗರಭಾವಿ, ಯಲಹಂಕ, HSR ಲೇಔಟ್, ಬಸವನಗುಡಿ, ಬೆಂಗಳೂರು. ಮತ್ತು ಅರವಿಂದ್ ಪ್ರಾಪರ್ಟೀಸ್, ಇವರು ಅತ್ಯುತ್ತಮ ಸೇವೆಗಳನ್ನು ನೀಡ್ತಾ ಇದ್ದು ನೆಲಮಂಗಲ ಸೊಂಡೆಕೊಪ್ಪ ರಸ್ತೆಯಿಂದ ತುಮಕೂರು ರಸ್ತೆ ಮಧ್ಯಭಾಗದಲ್ಲಿರ್ತಕ್ಕಂಥ ಇವರ ನಿವೇಶನಗಳು BMRDA ಮತ್ತು ರೇರಾ ಅಪ್ರೂವ್ಡ್ ಆಗಿದ್ದು ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಆಗಿರ್ತಕ್ಕಂಥದ್ದು. ನಂಬಿಕೆ ಮತ್ತು ವಿಶ್ವಾಸ ಅಂತಂದರೆ ಅದು ನಮ್ಮ ಅರವಿಂದ್ ಪ್ರಾಪರ್ಟೀಸ್ ಅಂತಲೇ ಹೇಳ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ, ಒಮ್ಮೆ ತಪ್ಪದೇ ಭೇಟಿ ನೀಡಿ. ಇನ್ನು ಇವತ್ತಿನ ದಿವಸ ಶುಕ್ರವಾರ, ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆಯನ್ನು ಮಾಡ್ತಕ್ಕಂಥ ವಾರ. ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆಯನ್ನು ಮಾಡ್ತಾ, ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆಯನ್ನು ಮಾಡ್ತಾ, ಅದರಲ್ಲೂ ಇವತ್ತಿನ ದಿವಸ ಅಕ್ಷಯ ತೃತೀಯ ಇರ್ತಕ್ಕಂಥದ್ದೇ. ಅದರಲ್ಲಿ ಮತ್ತೊಂದು ವಿಶೇಷತೆ ಏನಪ್ಪ ಅಂತಂದರೆ ಬಸವ ಜಯಂತಿ ಇದೆ. ಹಾಗಾಗಿ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಅಕ್ಷಯ ತೃತೀಯ ಹಬ್ಬದ ಶುಭಾಶಯಗಳು ಮತ್ತು ಬಸವ ಜಯಂತಿಯ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ, ಒಳ್ಳೆಯದಾಗಲಿ, ಶುಭವಾಗಲಿ. ಬಸವಣ್ಣನವರು ಅವರೂ ಕೂಡ ಸದಾಕಾಲ ಅವರ ತತ್ವ ಒಂದೇ. ಯಾರೂ ಕೂಡ ಭೇದ ಭಾವ ಮಾಡತಕ್ಕಂಥದ್ದು ಇರೋದಿಲ್ಲ, ಮೇಳು ಕೀಳು ಎಂಬತಕ್ಕಂಥದ್ದು ಇರೋದಿಲ್ಲ. ಎಲ್ಲರೂ ಕೂಡ ಒಂದೇ. ಕಾಯಕವೇ ಕೈಲಾಸ ಅಂತಂದರೆ ವರ್ಕ್ ಇಸ್ ವರ್ಷಿಪ್ ಅಂತ. ನಮ್ಮ ಕಾಯಕ ನಾವೇನು ಕೆಲಸವನ್ನು ಮಾಡ್ತೀವಲ್ಲ ಅದೇ ನಮಗೆ ದೇವರು. ನಾವು ಅದನ್ನು ಸರಿಸಮ ಪ್ರಮಾಣವಾಗಿ ಎಲ್ಲವನ್ನೂ ಕೂಡ ಅನುಸರಿಸ್ಕೊಂಡು ನಾವು ಎಷ್ಟು ಶ್ರಮವಹಿಸಿ ಕೆಲಸ ಮಾಡಬೇಕು ಆ ಶ್ರಮವನ್ನು ಸಂಪೂರ್ಣವಾಗಿ ಅದರಲ್ಲಿ ಕೆಲಸವನ್ನು ಮಾಡಿದ್ದೇ ಆದರೆ ಆ ಕೆಲಸ 100ಕ್ಕೆ 100 ನಾವು ಕಾರ್ಯಸಿದ್ಧಿ ಪಡಿಸ್ಕೊಳ್ತೀವಿ. ಯಾವಾಗ ನಾವು ಅಲ್ಲಿ ಅಲ್ಪ ಸ್ವಲ್ಪ ಕೆಲಸ ವಿಚಾರಗಳಾದ್ರೂ ಕೂಡ ಅಲ್ಲಿ ನಾವು ಓವರ್ಟೇಕ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವೋ, ಇಲ್ಲ ಅಂತಂದರೆ ಇರೋ ಸಣ್ಣ ವಿಚಾರನೇ ಅಲ್ವಾ, ಈ ಸಣ್ಣ ಕೆಲಸ ಅಲ್ವಾ, ಮಾಡಿಕೊಂಡ್ರೆ ಆಯಿತು ಬಿಡು, ನಾಳೆ ಮಾಡಿದ್ರೆ ಆಯಿತು ಬಿಡು, ನಾಳಿದ್ದು ಮಾಡಿದ್ರೆ ಆಯಿತು ಬಿಡು ಎಂಬತಕ್ಕಂಥ ಆಲಸ್ಯತನವನ್ನು ಯಾವಾಗ ತೋರ್ತೀವೋ, ಕೆಲಸದ ಸಮಯದಲ್ಲಿ ಯಾವಾಗ ನಾವು ಸೋಂಬೇರ್ತನವನ್ನು ತೋರಿಸ್ತೀವೋ ಅಲ್ಲಿ ನಾವು ಎಡವ್ತೀವಿ ಅಂಥೇಳಿ ಬಸವಣ್ಣನವರು ನಮ್ಗೆ ಯಾವಾಗಲೂ ಕೂಡ ತಿಳಿಸ್ಕೊಡ್ತಾನೆ ಬಂದಿತ್ತು. ಅಂತಹ ವಿಶೇಷವಾಗಿರ್ತಕ್ಕಂಥ ಒಂದು ಶಕ್ತಿ ಅಂತಂದರೆ ಅದು ನಮ್ಮ ಬಸವಣ್ಣನವರು ಅಂತಲೇ ಹೇಳ್ಬೋದು. ಬಸವಣ್ಣನವರ ವಚನಗಳು ಸಾಕಷ್ಟು ಇದ್ದಾವೆ. ಅವರ ವಚನಗಳಲ್ಲಿ ಪ್ರತಿಯೊಂದೂ ಕೂಡ ಬಹಳ ಅಮೂಲ್ಯವಾಗಿರ್ತಕ್ಕಂಥದ್ದು, ಬಹಳ ಅತ್ಯದ್ಭುತವಾಗಿರ್ತಕ್ಕಂಥದ್ದು. ಅವರ ಒಂದೊಂದು ವಚನಗಳಲ್ಲೂ ಕೂಡ ಮನುಷ್ಯ ತಾನು ಹಾಕ್ತಕ್ಕಂಥ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ತನ್ನ ಯಶಸ್ಸಿನ ಬಗ್ಗೆ ಆಗಿರ್ಬೋದು, ತಾನು ಮಾಡ್ತಕ್ಕಂಥ ಅಲ್ಪ ಸ್ವಲ್ಪ ತಪ್ಪುಗಳ ಬಗ್ಗೆ ಆಗಿರ್ಬೋದು, ಇಲ್ಲ ಅಂತಂದರೆ ತಾನು ಎಡುತ್ತಕ್ಕಂಥದ್ರ ಬಗ್ಗೆ ಆಗಿರ್ಬೋದು, ಸಾಕಷ್ಟು ಅದ್ಭುತವಾಗಿರ್ತಕ್ಕಂಥ ವಿಶ್ಲೇಷಣೆಗಳನ್ನು ತಮ್ಮ ವಚನದ ಮುಖಾಂತರ ಇಡೀ ಜಗತ್ತಿಗೆ ಅವರು ತಿಳಿಸಿರ್ತಕ್ಕಂಥವ್ರಿದ್ದಾರೆ. ಬಸವಣ್ಣನವರ ಶಕ್ತಿ ಮತ್ತು ಬಸವಣ್ಣನವರ ಆ ಒಂದು ವಾಕ್ಚಾತುರ್ಯ ಮತ್ತು ಬಸವಣ್ಣನವರ ವಚನಗಳು ಇದೆಲ್ಲವೂ ಕೂಡ ಅತ್ಯದ್ಭುತ ಅಂತಲೇ ಹೇಳ್ಬೋದು. ಹಾಗಾಗಿ ಬಸವಣ್ಣ ಜಯಂತಿ ಇವತ್ತಿನ ದಿವಸ ಇರತಕ್ಕಂಥ ಕಾರಣದಿಂದ ಬಸವಣ್ಣನವರನ್ನು ನಾವೆಲ್ಲರೂ ಕೂಡ ಮನಸ್ಸಿನಲ್ಲಿಯೇ ಸ್ಮರಿಸ್ತಾ
ಅವರನ್ನು ಜ್ಞಾಪಿಸ್ಕೊಳ್ತಾ ಅವರನ್ನೂ ಕೂಡ ಆರಾಧನೆಯನ್ನು ಮಾಡ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇವತ್ತಿನ ದಿವಸ ಅಕ್ಷಯ ತೃತೀಯ. ನಮ್ಮ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮದಲ್ಲೂ ಕೂಡ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಪೂಜಾನುಷ್ಠಾನವನ್ನು ಸಲ್ಲಿಸ್ತಾ ಇದ್ದೇವೆ. ಗುರುಜಿಯವರು ಹಿಂದೆ ನೆನ್ನೆ ಕೂಡ ತಿಳಿಸ್ತಾ ಇದ್ರು, ಯಾರೂ ಕೂಡ ಇವತ್ತಿನ ದಿವಸ ಸಾಲ ಸೋಲ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಮನೆಗೆ ಏನೋ ಒಂದು ತೊಗೊಂಡು ಬರಬೇಕು ಅನ್ನೋದು ಎಲ್ರಿಗೂ ಒಂದು ಆಸೆ ಇರುತ್ತೆ. ಆದರೆ ನಿಮ್ಮ ಹತ್ರ ಎಷ್ಟಿದೆಯೋ ಅದನ್ನು ತಾವು ಆಲೋಚನೆಯನ್ನು ಮಾಡಿ ತಾವು ಮುಂದುವರಿತಕ್ಕಂಥದ್ದು ಬಹಳ ಉತ್ತಮ. ಹಾಸಿಗೆ ಇದ್ದಷ್ಟು ಕಾಲು ಚಾಚತಕ್ಕಂಥದ್ದು ಉತ್ತಮ. ಅಕ್ಷಯ ತೃತೀಯ ಅಂಥೇಳಿ, ಮಹಾಲಕ್ಷ್ಮಿಯ ಆರಾಧನೆ ಅಂಥೇಳಿ ಸಾಲ ಸೋಲ ಮಾಡ್ಕೊಂಡು ತಾವು ಲಕ್ಷ್ಮಿನ ಕರ್ಕೊಂಡು ಬಂತಂದರೆ ಅದು ಲಕ್ಷ್ಮಿ ಒಲಿತಕ್ಕಂಥದ್ದಲ್ಲ, ಎಲ್ಲೋ ಒಂದು ಕಡೆ ಸಮಸ್ಯೆಗಳು ಉಂಟಾಗ್ತಕ್ಕಂಥದ್ದು. ಹಾಗಾಗಿ ನಿಮ್ಮ ಹತ್ರ ಏನಿದೆ ಇರ್ತಕ್ಕಂಥವ್ರು ತಾವು ಅದನ್ನು ತೊಗೊಂಡು ಬರ್ಲಿಕ್ಕಂತಂದರೆ ತಾವೊಂದು ಚಿನ್ನನೋ ಬೆಳ್ಳಿನೋ ಏನಾದರೂ ಒಂದು ತೊಗೊಂಡು ಬರಲಿಕ್ಕೆ ವ್ಯವಸ್ಥೆ ಇರತಕ್ಕಂಥದ್ದು, ನಿಮ್ಮ ಬೇರೆಲ್ಲ ಖರ್ಚುಗಳನ್ನು ನೋಡಿಕೊಂಡು ಮನೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನು ಮುಗಿಸಿ ಇನ್ನುಳಿರ್ತಕ್ಕಂಥ ಹಣವೇನಾದರೂ ಇದ್ದರೆ ಅದರಲ್ಲಿ ತೊಗೊಂಬರ್ತಕ್ಕಂಥದ್ದು ಉತ್ತಮ. ಅದರಲ್ಲಿ ತಾವು ಸಾಲ ಸೋಲ ಮಾಡಿಕೊಂಡು ಇರಲಿ ಇವತ್ತಿನ ದಿವಸ ಅಕ್ಷಯ ತೃತೀಯ, ಇವತ್ತು ನಾನು ಏನಾದರೂ ತೊಗೊಂಬಂದ್ಬಿಟ್ರೆ ನನಗೆಲ್ಲ ಒಳ್ಳೇದಾಗುತ್ತೆ ಅನ್ನೋ ಒಂದು ಭಾವನೆಯಿಂದ ಸಾಲ ಸೋಲ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಇರಲಾರ್ದಿರ ಬರ್ಡನ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಜೋಪಾನ. ತಾಯಿ ಮಹಾಲಕ್ಷ್ಮಿಗೆ ನಿಮ್ಮ ಭಕ್ತಿ ಮಾತ್ರ ಬಹಳ ಮುಖ್ಯ. ತಾವು ಭಕ್ತಿಯಿಂದ ತಾಯಿಯ ಆರಾಧನೆಯನ್ನು ಮಾಡಿದ್ರೆ ನಿಮ್ಮ ಮನೆ ಅಕ್ಷಯವಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ, ವಿದ್ಯಾನಿಪುಣ, ಶ್ರೀ ವಿದ್ಯಾಪಾಸಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸರಿ ಆಯುರ್ವೇದ ರತ್ನರು, ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಜ್ಯೋತಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. सरसजननीं सरोजहस्तीं धवलतरागुं शकन्दमाल्यशोभीं भगवति हरिवल्लभे मनोज्ञे मनोत्रिभुवनभूतिकरे प्रसीदमुख्यं विष्णुपत्नीं क्षमां देवीं माधवीं माधवप्रियां विष्णुप्रेयसीं देवी नमाम्यच्युतवल्लभां महालक्ष्मी च विद्महे विष्णुपत्नी च धीमहि तन्नो लक्ष्मी प्रचोदयात् गन्धद्वारान्तरादर्शां नित्यपुष्टाङ्गरीषणीं ईश्वरीं सर्वभूतानां त्वामिहोपत्वये श्रियं भगवती नमः, ललिताय नमः, दुर्गाय नमः, ओं गणपते नमः, ओं ग्रामिणी नमः, गणाध्यक्षाय नमः, ओं महाकाली महालक्ष्मी नमः, ललिताय नमः, ओं ब्राह्म्ये नमः, माहेश्वरी कौमारी वैष्णवी वाराही इंद्राणी ಚಾಮುಂಡಾ ಚಂಡಿಕಾಯೇ ನಮೋ ನಮಃ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ, ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಅಂಬಾ, ಮಹಾಲಕ್ಷ್ಮಿ, ಲಲಿತಾಯೇ ನಮಃ, ದುರ್ಗಾಯೇ ನಮಃ, ಗಣಪತೇ ನಮಃ, ಗ್ರಾಮಿಣೇ ನಮಃ, ಕಲ್ಯಾಣಾತ್ಮಕಗಾತ್ರಾಯ ಕಾಮಿಧಾರ್ಥಪ್ರದಾಯಿನೀಂ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿತವಿಕ್ರಮಃ ಸಂಕರ್ಷಣಾನಿರುದ್ಧಶ್ಚ ಶೇಷಾದ್ರಿಪತಿರೇವ ಚ. ಶ್ರೀ ಕ್ರೋಧಿನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ವೈಶಾಖ ಮಾಸ ಶುಕ್ಲಪಕ್ಷ 10/5/2024 ಶುಕ್ರವಾರ, ತ್ರಯೋದಶಿ, ರೋಹಿಣಿ ನಕ್ಷತ್ರ. ಇವತ್ತು ಅಕ್ಷಯ ತೃತೀಯ, ಬಸವ ಜಯಂತಿ, ಪರಶುರಾಮ ಜಯಂತಿ. ವಿಶೇಷವಾಗಿರ್ತಕ್ಕಂಥ ಕೃಷ್ಣ ಬಲರಾಮರ ವಿಶೇಷವಾದಂತಹ ಆರಾಧನೆಯೂ ಉಂಟು, ಕೃಷ್ಣ ಕುಚೇಲರ ಆರಾಧನೆಯೂ ಉಂಟು. ಹಾಗೆ ಇವತ್ತು ಏನೆಲ್ಲ ವಿಶೇಷತೆ ಇರತಕ್ಕಂಥದ್ದಂದರೆ, ನಾವು ಮಾಡುವಂಥ ಹಾಕುವಂಥ ಪ್ರತಿ ಹೆಜ್ಜೆಯಲ್ಲೂ ಸಹಿತ ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗಫಲ ಈ ಶುಭ ದಿನದಂದಿದೆ. ಇವತ್ತು ಅಕ್ಷಯ ತೃತೀಯ. ಏನೇ ಮಾತಾಡಿದ್ರೂ ಯಾವುದೇ ಆದರೂ ಸಹಿತ ಸಾಧ್ಯವಾದಷ್ಟು ಒಳಿತನ್ನು, ಒಳ್ಳೆಯದರ ಬಗ್ಗೆ ಚಿಂತನೆ ಮಾಡಿದ್ರೆ ಅದೆಲ್ಲವೂ ಸಹಿತ ಅಕ್ಷಯವಾಗುತ್ತೆ ಅಂತ ಹೇಳ್ತಾರೆ. ಹಾಗೆ ದಾನ ಧರ್ಮಾದಿಗಳಿಗೆ ಇದು ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಇವತ್ತು ನೀವೇನು ದಾನ ಧರ್ಮಾದಿಗಳನ್ನು ಮಾಡ್ತೀರಿ, ಏನನ್ನು ದಾನ ಕೊಡಬೇಕು ಅಥವಾ ಯಾವ ಕೆಲಸ ಮಾಡಬೇಕು, ಯಾವುದರಿಂದ ಏನೆಲ್ಲ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿದ್ದರೂ ಆ ಚಿಂತನೆಯನ್ನು ಬಹಳ ಅರ್ಥಪೂರ್ಣವಾಗಿ ಕಾರ್ಯಸಿದ್ಧಿ ಮಾಡಿಕೊಳ್ಬಹುದು. ಹಾಗೆ ಇವತ್ತಿನ ದಿವಸ ಪರಶುರಾಮ ಜಯಂತಿ ಆದ್ದರಿಂದ ಸಾಧ್ಯವಾದಷ್ಟು ಮಂಗಳೂರು ಭಾಗದಲ್ಲಿರ್ತಕ್ಕಂಥ ಮಂಗಳೂರಿನ ಭಾಗ ಅದು ಪರಶುರಾಮರಿಗೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಹಾಗಾಗಿ ಪರಶುರಾಮರಿಗೆ ವಿಶೇಷವಾದಂತಹ ಕಡಲ ತೀರ, ಸಮುದ್ರ ತೀರ, ತುಳುನಾಡು ಈ ಭಾಗದಲ್ಲಿರ್ತಕ್ಕಂತಹ ಅಲ್ಲಿರ್ತಕ್ಕಂಥ ನಾಗಕ್ಷೇತ್ರ, ನಾಗಬ್ರಹ್ಮ ಕ್ಷೇತ್ರ, ಆ ಭಾಗದಲ್ಲಿ ಪರಶುರಾಮರ ವಿಶೇಷವಾದಂಥ ಸಾನ್ನಿಧ್ಯಗಳು ಸಾಕಷ್ಟು ಇದೆ. ಜೊತೆಗೆ ಪರಶುರಾಮರ ಒಂದು ವಿಶೇಷವಾದ ಆಳಿಕೆ ಅಂದರೆ ಅದು ಮಂಗಳೂರು ಕಡಲ ತೀರ ಅಂತಲೂ ಹೇಳ್ತಾರೆ. ಹಾಗಾಗಿ ಇವತ್ತು ಪರಶುರಾಮ ಜಯಂತಿ ಆದ್ದರಿಂದ
ಎಲ್ಲ ಆಯಾ ಭಾಗದಲ್ಲಿರ್ತಕ್ಕಂಥವರೆಲ್ಲರೂ ಪರಶುರಾಮನ ವಿಶೇಷವಾದಂಥ ಆರಾಧನೆ ಸಲ್ಲಿಸ್ತಿರ್ತಾರೆ. ಎಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ. ಇನ್ನು ಉತ್ತರ ಕರ್ನಾಟಕ ಬಂತು ಅಂದರೆ, ಉತ್ತರ ಕರ್ನಾಟಕದಲ್ಲಿ ಇವತ್ತಿನ ದಿವಸ ಬಸವ ಜಯಂತಿಯನ್ನು ಬಹಳ ಅದ್ಧೂರಿತವಾಗಿ ನಡೆಸ್ತಾರೆ. ಪ್ರತಿಯೊಂದು ಮಠಗಳಲ್ಲೂ, ಪ್ರತಿಯೊಂದು ಅವ್ರ ಮನೆಗಳಲ್ಲೂ ಆ ಒಂದು ವಿಶೇಷವಾದಂಥ ಬಸವ ಜಯಂತಿ ಅಂದರೆ ಯುಗಾದಿ ಸಮಾನ ನೋಡುತ್ತಾರೆ. ಯುಗಾದಿ ಹಬ್ಬವನ್ನು ಹೇಗೆ ಎಲ್ಲರೂ ಆಚರಣೆ ಮಾಡ್ತಾರೋ ಹಾಗೆ ಬಸವಣ್ಣವರ ಆಚರಣೆ ಮಾಡ್ತಕ್ಕಂಥವ್ರು, ಬಸವಣ್ಣವರ ತತ್ವಗಳನ್ನು ರೂಢಿಸ್ಕೊಳ್ತಕ್ಕಂಥವ್ರು, ಬಸವನ ವಿಶೇಷವಾಗಿರ್ತಕ್ಕಂಥ ಆರಾಧನೆ ನಡೆಸ್ತಕ್ಕಂಥವ್ರು ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು ಉತ್ತರ ಕರ್ನಾಟಕ. ಅದರಲ್ಲೂ ಉತ್ತರ ಕರ್ನಾಟಕದಲ್ಲಿರ್ತಕ್ಕಂಥ ಅಭಿಮಾನಿಗಳು ಹೇಗಿದ್ದಾರೆ ಅಲ್ಲಿ ದೇವರುಗಳೆಂದರೆ, ಉತ್ತರ ಕರ್ನಾಟಕದ ಜನತೆ ಮನಸ್ಸಿರೋದು ಒಂದೇ, ಅವರು ನಂಬಿರ್ತಕ್ಕಂಥ ದೈವ ಕಾಯಕವೇ ಕೈಲಾಸ. ತಮ್ಮ ಕೆಲಸ ಕಾರ್ಯಗಳನ್ನು ಶ್ರದ್ಧೆಯಿಂದ ಮಾಡಬೇಕು, ಭಗವಂತನಿಗೆ ಮಿಕ್ಕ ವಿಚಾರ ಬಿಡಬೇಕು ಎಂಬತಕ್ಕಂಥ ಚಿಂತನೆ ಬಸವಣ್ಣವರ ತತ್ವದಲ್ಲಿ ಇದು ಪ್ರಧಾನವಾಗಿರ್ತಕ್ಕಂಥದ್ದು. ಹಾಗೆ ಪ್ರತಿಯೊಬ್ಬರಲ್ಲೂ ಸರಿಸಮಾನವಾಗಿ ನೋಡ್ತಕ್ಕಂಥದ್ದು, ಜಾತಿ ಮತ್ತು ಭೇದವಿಲ್ಲದಿರ ಎಲ್ಲರಲ್ಲೂ ಒಳ್ಳೆಗೆ ಭಗವಂತ ಇದ್ದಾನೆ, ಆ ಇರುವ ಭಗವಂತನ ಕಂಡು ಅವರವರ ಕಾಯಕವನ್ನು ಗೌರವಿಸಿ ಅಂತ. ಪ್ರತಿಯೊಬ್ಬರು ಅವರವರ ಕಾಯಕವನ್ನು ಗೌರವಿಸಿದ್ರೆ ಅದಕ್ಕಿಂತ ಮುಖ್ಯವಾದ್ದಿಲ್ಲ, ಅದಕ್ಕಿಂತ ಮತ್ತೊಂದಿಲ್ಲ. ಹಾಗಾಗಿ ಬಸವಣ್ಣನ ವಿಶೇಷವಾಗಿರ್ತಕ್ಕಂಥ ತತ್ವಗಳಲ್ಲಿ ಎಲ್ಲರಲ್ಲೂ ಭಗವಂತನಿದ್ದಾನೆ, ಎಲ್ಲರನ್ನೂ ಗೌರವಿಸಿ, ಎಲ್ಲರನ್ನೂ ಆರಾಧಿಸಿ, ಹಾಗೆ ತಮ್ಮೊಳಗಿರುವಂತಹ ಕರ್ಮಫಲಗಳನ್ನು ಬೇಗ ದೂರ ಮಾಡಿಕೊಳ್ಳಿ ಎಂಬತಕ್ಕಂಥ ಚಿಂತನೆ. ಇನ್ನು ಇವತ್ತು ಅಕ್ಷಯ ತೃತೀಯ. ಅಕ್ಷಯ ತೃತೀಯ ಆದ್ದರಿಂದ ಏನೆಲ್ಲ ಅಕ್ಷಯವಾಗುತ್ತೆ, ಅಕ್ಷಯವಾಗಬೇಕಾದ್ರೆ ನೀವು ಹೇಗೆಲ್ಲ ನಡಿಬೇಕು, ಏನೆಲ್ಲ ವಿಶೇಷತೆಗಳನ್ನು ನೋಡ್ಬೋದಾದರೆ, ಕೃಷ್ಣ ಮತ್ತು ಕುಚೇಲ, ಕೃಷ್ಣ ಕುಚೇಲರ ಆ ಬಾಂಧವ್ಯ ಇತ್ತಲ್ಲ, ಬಾಲ್ಯದ ಸ್ನೇಹ, ಆ ಬಾಲ್ಯದ ಸ್ನೇಹವನ್ನು ಅರಿತು ಕುಚೇಲ ಒಮ್ಮೆ ಕೃಷ್ಣನಿರ್ತಕ್ಕಂಥ ಆಸ್ಥಾನಕ್ಕೆ ಬರ್ತಾನೆ. ಬರಲಿಕ್ಕೆ ಕಾರಣ ಕುಚೇಲ ತನ್ನಲ್ಲಿರ್ತಕ್ಕಂತಹ ಒಂದಷ್ಟು ಸಮಸ್ಯೆಗಳನ್ನು ಕಂಡು ಆ ಸಮಸ್ಯೆಗಳ ಒಂದು ಪರಿಹಾರವನ್ನು ಹುಡುಕೊಳ್ಬೇಕು. ಕೃಷ್ಣ ತನ್ನ ಆಸ್ಥಾನದಲ್ಲಿದ್ದಾನೆ, ರಾಜರ ಒಂದು ಕುಟುಂಬದಲ್ಲಿದ್ದಾನೆ, ತಾನು ನೆನೆದರೆ ಏನು ಬೇಕಾದರೂ ಮಾಡಬಲ್ಲ ಎಂಬತಕ್ಕಂಥ ಪ್ರೀತಿ ವಾತ್ಸಲ್ಯದಿಂದ ಒಂದಿಷ್ಟು ಅವಲಕ್ಕಿಯನ್ನು, ತನ್ನ ಒಂದು ಮಡಿಪಂಚೆಯಲ್ಲಿ ಅವಲಕ್ಕಿಯನ್ನು ಕಟ್ಟಿಕೊಂಡು ಅದನ್ನು ಕೃಷ್ಣನ ಕೊಡಬೇಕು ಅಂತ ಬರ್ತಾನೆ. ಕೃಷ್ಣ ಬಂದಂಥ ಕುಚೇಲನಿಗೆ ವಿಶೇಷವಾದ ಪಾದಸೇವೆಯನ್ನು ಸಲ್ಲಿಸ್ತಾನೆ. ಪಾದಸೇವೆ ಆದ ನಂತರ ಆ ಪಾದಪೂಜೆ ಮುಗಿಸಿ ತದನಂತರ ಎಷ್ಟೇ ಆದರೂ ಆತ್ಮೀಯ ಗೌರವ, ಒಬ್ಬ ಬ್ರಾಹ್ಮಣ ಜೊತೆಗೆ ವಿಶೇಷವಾಗಿರ್ತಕ್ಕಂಥ ವಿದ್ಯೆ ಉಳ್ಳಂಥವನು, ಆ ವಿದ್ಯೆ ಇರ್ತಕ್ಕಂಥದ್ರಿಂದ ಆತ ಹೆಚ್ಚು ಗೌರವಿಸ್ತಿರ್ತಾನೆ. ಅದಾದ ನಂತರ ಬೇಕಾದಂಥ ಸತ್ಕಾರಗಳನ್ನೆಲ್ಲವನ್ನು ಮಾಡ್ತಾನೆ. ಆದರೆ ಕೃಷ್ಣ ಕುಚೇಲನ ಕೇಳುವಂಥ ರೀತಿ, ನೀನು ನನಗಾಗಿ ಏನು ತಂದಿದ್ದೀಯಾ ಅಂದಾಗ, ಆ ಅವಲಕ್ಕಿಯನ್ನು ತಂದು, ನಾನೊಬ್ಬ ಬಡವ, ನನ್ನ ಮನೇಲಿರ್ತಕ್ಕಂಥದ್ದು ಅವಲಕ್ಕಿ ಬಿಟ್ಟರೆ ಮತ್ತೊಂದಿಲ್ಲ ಅಂದಾಗ, ಆ ಅವಲಕ್ಕಿ ಒಂದು ಹಿಡಿ ಅವಲಕ್ಕಿನ ತೆಗೆದುಕೊಟ್ಟಾಗ, ಈ ಅವಲಕ್ಕಿ ಅಕ್ಷಯವಾಗಲಿ ಅಂತ ಹೇಳ್ತಾನೆ. ಅವಲಕ್ಕಿನೇ ಅಕ್ಷಯವಾಗಲಿ ಅಂತ ಅಂದಿನಿಂದ ಇಂದಿನವರೆಗೂ ಯಾರೊಬ್ಬರ ವಾಸ್ತುಗೃಹಕ್ಕೆ ಹೋದರೂ ಸಹಿತ ಅವಲಕ್ಕಿ ಅಂತಂದಾಗ ಒಂದು 4 ಕಾಳಾದರೂ ನೀವು ಆ ಅವಲಕ್ಕಿನ ಸ್ವೀಕಾರ ಮಾಡಬೇಕು. ಇವತ್ತು ಅವಲಕ್ಕಿ ನೈವೇದ್ಯ ಮಾಡ್ತಕ್ಕಂಥದ್ದು, ಇವತ್ತು ಭಗವಂತನಿಗೆ, ಕೃಷ್ಣ ಪರಮಾತ್ಮನಿಗೆ, ಮಹಾವಿಷ್ಣುವಿಗೆ ಅವಲಕ್ಕಿ ನೈವೇದ್ಯ ಅಂದರೆ ಇವತ್ತು ಬಹಳ ಪ್ರೀತಿ. ಹಾಗಾಗಿ ಅಕ್ಷಯ ತೃತೀಯ ಅಂದರೆ ಅವಲಕ್ಕಿ ನೈವೇದ್ಯ. ಇನ್ನಿದಾದ ನಂತರ ಇತ್ತೀಚಿನ ದಿನಗಳಲ್ಲಿ ಏನಪ್ಪ ಅಂದರೆ ಬಂಗಾರದ್ದು ಒಂದು ಆಸೆ. ಅಕ್ಷಯ ತೃತೀಯ ಬಂತು ಅಂದರೆ ಕನಿಷ್ಠ ಪಕ್ಷ 2 ಗ್ರಾಮ್ ಬಂಗಾರ, 1 ಗ್ರಾಮ್ ಬಂಗಾರ ಆದರೂ ತೊಗೊಳ್ಬೇಕು ಎಂಬತಕ್ಕಂಥ ಆಸೆ. ಅಂದರೆ ಎಲ್ಲವೂ ಅಕ್ಷಯವಾಗತ್ತೆ ಅಂತ. ಆ ಅಕ್ಷಯವಾಗುವುದರಿಂದ ಇವತ್ತು ನೀವು ಯಾರೊಬ್ಬರಾದರೂ ಸಹಿತ ನಿಮ್ಮ ಶಕ್ತಿಯಾನುಸಾರ ಸಾಲ ಮಾಡಬೇಡಿ, ಇರ್ತಕ್ಕಂಥದ್ರಲ್ಲೇ ನೋಡಿ ತೃಪ್ತರಾಗಿ ಮನೆಯಲ್ಲಿರ್ತಕ್ಕಂಥವರ ಸಮಸ್ಯೆ ಕಷ್ಟವನ್ನು ಅರ್ಥಕೊಳ್ಳಿ, ಅದರಂತೆ ಒಳ್ಳೆಯ ಮಾರ್ಗದಲ್ಲಿ ನಡೀರಿ. ನಿಮ್ಮ ಶಕ್ತಿ ಇದ್ದರೆ ಒಂದಷ್ಟು ಬಂಗಾರವನ್ನು ತಂದು ಅದನ್ನು ಜೋಪಾನ ಮಾಡಿಕೊಳ್ಳಿ, ಮನೆಯಲ್ಲಿ ಜೋಪಾನ ಮಾಡಿ, ತಂದು ಎಲ್ಲೋ ಹಾಕೋದು ಬೇಡ, ತಂದು ಜೋಪಾನ ಮಾಡಿ. ಹಾಗೆ ಇವತ್ತು ಮತ್ತೊಂದು ವಿಶೇಷ ಅಂದರೆ ಇಡೀ ರಾಜ್ಯ ದೇಶ ತಿರುಗಿ ನೋಡುವಂಥದ್ದು, ಕಲಿಯುಗದಲ್ಲಿ ಇವತ್ತಿಗೂ ಪವಾಡಗಳನ್ನು ನಡೆಸುವಂಥ ಕ್ಷೇತ್ರ ಅಂದರೆ ಅದು ಬದರಿ ಮತ್ತು ಕೇದಾರ್. ಅಕ್ಷಯ ತೃತೀಯ ದಿವಸನೇ ಬದರಿ ಕೇದಾರ್ ಎರಡೂ ಸಾನ್ನಿಧ್ಯಗಳಲ್ಲೂ ದೇವರ ಪ್ರಾರ್ಥನೆ ಪ್ರಾರಂಭ ಆಗುತ್ತೆ. ಅಂದರೆ ನಿನ್ನೆಯವರೆಗೂ ದೇವತೆಗಳ ಪೂಜೆ ಆಯಿತು, ಇವತ್ತಿನಿಂದ ಮನುಷ್ಯರಿಗೆ ಪೂಜೆಗೆ ದಾರಿ ಮಾಡಿಕೊಟ್ಟಿರ್ತಕ್ಕಂಥ ಒಂದು ವಿಷ್ಣುಲೋಕ, ಇನ್ನೊಂದು ಶಿವಲೋಕ. ಶಿವಕೇಶವರ ಆರಾಧನೆ ಮಾಡತಕ್ಕಂಥ ಬದರಿ ಮತ್ತು ಕೇದಾರ್, ಬದರಿ ಮತ್ತು ಕೇದಾರಲ್ಲಿರ್ತಕ್ಕಂತಹ ಮೂಲ ಸಾನ್ನಿಧ್ಯಗಳ ವಿಶೇಷವಾದಂತಹ ದರ್ಶನ ಇಂದಿನಿಂದ ಪ್ರಾರಂಭ ಆಗುತ್ತೆ. ಅಂದರೆ ಸಂಪೂರ್ಣವಾಗಿ ದರ್ಶನ ಇವತ್ತೇ ಕೇದಾರಲ್ಲಿ ಪ್ರಾರಂಭ ಆಗಲ್ಲ. ಯಾಕೆಂದರೆ ಇವತ್ತು ಉಕ್ಕಿ ಮಠದಲ್ಲಿ, ಉಷಾ ಮಠದಲ್ಲಿ ಸ್ವಾಮಿಯ ಆ ಕಿರೀಟವನ್ನು ಮತ್ತು ಉತ್ಸವ ಮೂರ್ತಿಯನ್ನು ಇವತ್ತು ಡೋಲಿ ಹೊರಡುತ್ತೆ, ಈಗಾಗಲೇ ಹೊರಟು ಬಿಟ್ಟಿರುತ್ತೆ. ಹೊರಟು ಪೂಜಾ ಅನುಷ್ಠಾನವನ್ನು ಮುಗಿಸಿ ಅಲ್ಲಿನ ಜಗದ್ಗುರುಗಳ ಆಶೀರ್ವಾದ ತೆಗೆದುಕೊಂಡು ಅಲ್ಲಿಂದ ಯಾತ್ರೆ ಹೊರಡುತ್ತಾರೆ, ಬೆಟ್ಟವನ್ನು ಪರಿಕ್ರಮಿಸ್ತಾರೆ. ಬೆಟ್ಟಕ್ಕೆ ಹೊರಟು ಅಲ್ಲಿ ಸ್ವಾಮಿಯ ಸಾನ್ನಿಧ್ಯದಲ್ಲಿ ಆ ಕದವನ್ನು ತೆಗೆಯುವಂತಹ ಆ ಸುಂದರ ಸ್ವರ್ಗಮಯವಾಗಿರ್ತಕ್ಕಂತಹ, ಅಂದರೆ ಸುಂದರ ರಮಣೀಯವಾಗಿರ್ತಕ್ಕಂಥ ಸಾನ್ನಿಧ್ಯ, ಎತ್ತಿಂದ ಎತ್ತಿ ನೋಡಿದ್ರು ಸಹಿತ, ಎಲ್ಲಿಂದೆಲ್ಲಿ ನೋಡಿದ್ರು ಸಹಿತ ಬಿಳಿಯ ಹಾಸಿಗೆ ಹಾಸಿದಂಗೆ ಆ ಹಿಮದ ಹಾಸಿಗೆ ಹಾಸಿರುತ್ತೆ ಆ ಕೇದಾರನಾಥಲ್ಲಿ. ಆ ಕೇದಾರಲ್ಲಿರ್ತಕ್ಕಂಥ ಆ ಮೊದಲನೇ ದೃಶ್ಯ ನೋಡೋದಿದೆಯಲ್ಲ, ಅಬ್ಬಬ್ಬ, ನೋಡಲಿಕ್ಕೆ 2 ಕಣ್ಗಳ ಸಾಲದು, ಅಷ್ಟು ಅದ್ಭುತವಾದಂತಹ ಒಂದು ಸಾನ್ನಿಧ್ಯವನ್ನು, ಪ್ರಕೃತಿಯ ಮಡಿಲಲ್ಲಿ ಸಾಂಬ ಸದಾಶಿವನ ಆ ವಿಶೇಷವಾದಂಥ ಶಿವದರ್ಶನ,
ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ, ಇದೆಲ್ಲವನ್ನು ಕೂಡ ತಿಳ್ಕೊಂಡಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ರಾಶಿ ಫಲಗಳನ್ನು ಕೂಡ ತಿಳ್ಕೊಳ್ಬೇಕಲ್ವ. ಹಾಗಾಗಿ ಗುರುಗಳೇ, ಇವತ್ತಿನ ದಿನದ ರಾಶಿ ಫಲ. ಖಂಡಿತ ಇವತ್ತಿನ ದಿನದ ರಾಶಿಫಲವನ್ನು ತಿಳ್ಕೊಳ್ಬೇಕು. ಹಾಗೆ ಅಕ್ಷಯ ತೃತೀಯದ ಶುಭಾಶಯಗಳನ್ನು ಎಲ್ಲ ತಾಯಂದಿರಿಗೂ ತಿಳಿಸಬೇಕು. ಇವತ್ತು ಅಕ್ಷಯ ತೃತೀಯ ಆದ್ದರಿಂದ ಪ್ರತಿಯೊಬ್ಬರ ಮನೆಯಲ್ಲೂ ಸಹಿತ ಒಂದಿಷ್ಟು ಹೆಸರುಬೇಳೆ ಪಾನಕ ಮಾಡಿ, ತಾಯಿ ಮಹಾಲಕ್ಷ್ಮಿಗೆ ನೈವೇದ್ಯ ಮಾಡಿ, ಅಮ್ಮನವರಿಗೆ ಲಕ್ಷ್ಮಣ ಒಂದು ಕುಂಕುಮಾರ್ಚನೆ ಮಾಡಿ, ಪುಷ್ಪಾರ್ಚನೆ ಮಾಡಿ, ದೇವರ ನೈವೇದ್ಯ ಆದಂತಹ ನೈವೇದ್ಯ ಪ್ರಸಾದವನ್ನು ನಿಮ್ಮ ಅಕ್ಕಪಕ್ಕ ಮನೆಗಳಲ್ಲಿರ್ತಕ್ಕಂಥ ಸುಮಂಗಲೆಯರನ್ನ, ತಾಯಂದಿರನ್ನ ಮನೆಗೆ ಕರೀರಿ. ಒಂದಿಷ್ಟು ಅರಿಶಿನ ಕುಂಕುಮವನ್ನು ಯಥೇಚ್ಛವಾದಂಥ ರೀತಿ ಅರಿಶಿನ ಕುಂಕುಮ ಕೊಡಿ. ಮನೆಯಲ್ಲಿ ನೀವು ದೇವರ ನೈವೇದ್ಯ ಏನು ಮಾಡಿದ್ರು ಆ ನೈವೇದ್ಯ ಪ್ರಸಾದವನ್ನು 4 ಜನಕ್ಕೆ ಹಂಚಿ ಊಟ ಮಾಡಿ. ಅದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು, ಅದು ಅಕ್ಷಯವಾಗ್ತಕ್ಕಂಥದ್ದು. ತಪ್ಪದಿರ ಇವತ್ತಿನ ದಿವಸ ಅವಲಕ್ಕಿ ಸ್ವಾಮಿಗೆ ನೈವೇದ್ಯ ಮಾಡಿ, ಮಹಾವಿಷ್ಣುವಿಗೆ ಆ ನೈವೇದ್ಯ ಆಗಿರ್ತಕ್ಕಂಥ ಅವಲಕ್ಕಿ ಪ್ರಸಾದವನ್ನು 4-6 ಜನಕ್ಕೆ ಭಕ್ತರಿಗೆ ಹಂಚಿ. ಅದು ಬಹಳ ವಿಶೇಷ. ಇನ್ನು ಉತ್ತರ ಕರ್ನಾಟಕ ಈ ಕಡೆ ಭಾಗದಲ್ಲಂತೂ ಬಸವ ಜಯಂತಿ ವಿಶೇಷ, ಮನೆಯಲ್ಲಿ ಮಾಡುವಂಥ ಪದಾರ್ಥಗಳೇ ಬಹಳ ವಿಶೇಷವಾಗಿರುತ್ತೆ. ಹಾಗೆ ಅಲ್ಲೂ ಸಹಿತ ಎಲ್ಲರೂ ಕೊಟ್ಟು ತಿನ್ನುವಂತಹದ್ದು, ಅದರಲ್ಲೂ ಬಸವಣ್ಣನಿಗೆ ವಿಶೇಷವಾದ ಪೂಜೆಯನ್ನು ಸಲ್ಲಿಸುವಂಥದ್ದು ಆ ಕಡೆ ಪದ್ಧತಿ ಇದೆ. ಇನ್ನು ಬದ್ರಿ ಕೇದಾರಲ್ಲಿರ್ತಕ್ಕಂತಹ ಅಲ್ಲಿನ ಸಾನ್ನಿಧ್ಯ, ದೇವರ ಪೂಜೆ, ಅಲ್ಲಿನ ಭಕ್ತರಿಗೆ ಸಾಕಷ್ಟು ಜನ ಅಲ್ಲೂ ಭಕ್ತರಿಗಾಲ ಸರ್ತಿ ಸಾಲಲ್ಲಿ ನಿಂತಿರ್ತಾರೆ ಭಗವಂತನ ದರ್ಶನಕ್ಕೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಇನ್ನು ಮಂಗಳೂರು ಈ ಭಾಗದಲ್ಲಂತೂ ಪರಶುರಾಮರ ಜಯಂತಿ ಆದ್ದರಿಂದ ಪರಶುರಾಮರ ವಿಶೇಷವಾದಂಥ ಆರಾಧನೆ ಆ ಭಾಗದ ಜನತೆಗೆ ಅಲ್ಲೂ ಸಹಿತ ಶುಭವಾಗಲಿ, ಒಳ್ಳೆಯದಾಗಲಿ. ಹಾಗೆ ಮಹರ್ಷಿವಾಣಿ ಕಾರ್ಯಕ್ರಮ ವೀಕ್ಷಣೆ ಮಾಡತಕ್ಕಂಥ ಎಲ್ಲ ವೀಕ್ಷಕ ಪ್ರಭುಗಳಿಗೂ ಅಕ್ಷಯ ತೃತೀಯದ ಇವತ್ತಿನ ದಿನದ ಸಂಪೂರ್ಣವಾದಂಥ ಶುಭ ಎಲ್ಲರಿಗೂ ಸಿಗುವಂಥದ್ದಾಗಲಿ, ಬಂಗಾರದಂಥ ಬದುಕು ನಿಮ್ಮೆಲ್ಲರದ್ದು ಆಗಲಿ. ಹಾಗೆ ಭಗವತಿಯಾದಂಥ ತಾಯಿ ಮಹಾಲಕ್ಷ್ಮಿ ಅನುಗ್ರಹ ತಮ್ಮೆಲ್ಲರಿಗೂ ಸಿಗುವಂಥದ್ದಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತಾ, ಇನ್ನು ಇವತ್ತು ಪ್ರತಿದಿನದಂತೆ ರಾಶಿಫಲಕ್ಕೆ ಮೊದಲನೇ ಆದ್ಯತೆ. ರಾಶಿಫಲವನ್ನು ತಿಳ್ಕೊಂಡು ತದನಂತರ ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡೋಣ. ತಾವು ಹೆಣ್ಣುಮಕ್ಕಳು ತಾಯಂದರು ಯಾರೆಲ್ಲ ಪೂಜಾ ಅನುಷ್ಠಾನವನ್ನು ಮಾಡಬೇಕು, ಚಿಕ್ಕದಾಗಿ ಚುಟುಕಾಗಿ ಆನಂದ್ ಗುರುಜಿಯವರೊಂದಿಗೆ ನಾವು ಪೂಜೆ ಅನುಷ್ಠಾನವನ್ನು ಮಾಡಬೇಕು ಅಂತ ನಾವು ಮನಸ್ಥಿತಿ ಇದ್ದರೆ, ನಾನು ರಾಶಿಫಲ ಮುಗಿಯೋದ್ರೊಳಗಾಗಿ ತಾವು ಸಿದ್ಧರಾಗಿ, ಬೇಕಾಗಿರೋದೇನು ಒಂದಿಷ್ಟು ಹೂವು, ಅರಿಶಿನ, ಕುಂಕುಮ, ಮಂಗಳ ದ್ರವ್ಯಗಳು, ಇದಿಷ್ಟನ್ನು ರೆಡಿ ಮಾಡ್ಕೊಳ್ಳಿ. ರಾಶಿಫಲ ಮುಗಿದ ನಂತರ ತಾಯಿ ಮಹಾಲಕ್ಷ್ಮಿಗೆ ಚಿಕ್ಕದಾದಂಥ ಚುಟುಕಾದಂಥ ಒಂದು ಅನುಷ್ಠಾನವನ್ನು ಮಾಡೋಣ. ಅಮ್ಮನವರಿಗೆ ಗೋಕ್ಷೀರದಿಂದ ಅಭಿಷೇಕ ಮಾಡೋಣ, ಶುದ್ಧೋದಕದಿಂದ ಅಭಿಷೇಕ ಮಾಡೋಣ. ಅದಾದ ನಂತರ ನಾನಾ ಪುಷ್ಪಗಳಿಂದ ಒಂದು ಅರ್ಚನೆ ಮಾಡೋಣ, ಮಹಾಮಂಗಳಾರತಿ ಮಾಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಲೋಕ ಕಲ್ಯಾಣಾರ್ಥವಾಗಿ ಎಲ್ಲರನ್ನೂ ಪ್ರಾರ್ಥನೆ ಮಾಡೋಣ. ಈಗಾಗಲೇ ಮಳೆಯ ಸಿಂಚನ ರುದ್ರದೇವರ ಅನುಗ್ರಹದಿಂದ ವರ್ಣನ ಕೃಪೆ ಆಗ್ತಾ ಇದೆ. ಆದರೂ ಸಾಕಾಗ್ತಾ ಇಲ್ಲ, ಇನ್ನೂ ಆಗಬೇಕಾಗಿದೆ. ಯಾಕೆಂದರೆ ಕೆರೆ ಬಾವಿಗಳು ನೀರು ತುಂಬಬೇಕಲ್ಲ. ಕೆರೆ ಬಾವಿಗಳು ಸಮೃದ್ಧಿಯಾಗಿ ನೀರಿದ್ದರೆ ಬೋರ್ವೆಲ್ಗಳಲ್ಲಿ ನೀರು, ಬೋರಲ್ಲಿ ನೀರಿದ್ದರೆ ರೈತರ ಬಾಳು ಹಸನ್ಮುಖಿಯಾಗಿರುತ್ತೆ. ಹಾಗೆ ಮಳೆ ಚೆನ್ನಾಗಿ ಆಗಬೇಕು. ಇವತ್ತೂ ಸಹಿತ ಅಕ್ಷಯ ತೃತೀಯ, ಇವತ್ತು ಮಳೆಗಾಗಿ ಒಂದು ಪ್ರಾರ್ಥನೆಯನ್ನು ಎಲ್ಲರೂ ಸಾಧನೆ ಒಂದು ಪ್ರಾರ್ಥನೆ ಮಾಡೋಣ. ಮಳೆ ಆದಾಗ ಒಂದಷ್ಟು ಜನಕ್ಕೆ ತೊಂದರೆ ಆಗುತ್ತೆ ನಿಜ. ಬಡವರಿಗೆ, ಗುಡಿಸಲಲ್ಲಿ ಇರ್ತಕ್ಕಂಥವ್ರಿಗೆ, ತಗ್ಗು ಪ್ರದೇಶಗಳಲ್ಲಿರ್ತಕ್ಕಂಥವ್ರಿಗೆ ನೋಡಿ ಏನು ಮಾಡೋದು. ಒಂದು ಕಡೆ ಬೇಕು ಅಂತ ಅಪೇಕ್ಷೆ ಪಟ್ಟಾಗ ಇನ್ನಷ್ಟು ಜನ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಆಗುತ್ತೆ. ಕೆಲವಷ್ಟು ಜನ ರೈತರು ಕಷ್ಟಪಡ್ತಾರೆ, ಕಣ್ಣೀರು ಹಾಕ್ತಾರೆ. ನಾವು ಹಾಕಿರೋ ಬೆಳೆ ಹೋಯ್ತಲ್ಲ, ಅದು ತಗ್ಗು ಪ್ರದೇಶ, ಎಲ್ಲ ನೀರು ಇಲ್ಲೇ ಬಂದು ನಿಂತ್ಕೊಂತಲ್ಲ, ಅಥವಾ ಜೋರಾಗಿ ಬೀಸಿದಂಥ ಗಾಳಿಗೆ ನಮ್ಮ ಗಿಡ ಮರಗಳೆಲ್ಲ ನೆಲಕ್ಕೆ ಉರುಳುತ್ತಲ್ಲ, ಈ ನೋವಿದೆ ನಿಜ. ಆದರೆ ಏನು ಮಾಡೋದು? ಒಂದಷ್ಟು ನಿಮ್ಮ ನೋವನ್ನು ನಾವು ಪ್ರತಿಬಿಂಬಿಸಿ ಆಲೋಚನೆ ಮಾಡೋದಾದರೆ ಇಡೀ ಸೃಷ್ಟಿಯಲ್ಲೇ ಈ ತರಹ ವ್ಯತ್ಯಾಸ ಆಗಿಬಿಡುತ್ತೆ. ಆದರೆ ಕಾಲಕ್ಕೂ ನಾವು ಇನ್ನೊಂದು ಆಲೋಚನೆ ಮಾಡಬೇಕು. ಪ್ರಕೃತಿಯ ವಿರುದ್ಧವಾಗಿ ನಾವು ಹೋಗಬಾರ್ದು. ರೈತರು ಹೋಗಲ್ಲ, ನಾನು ಅದನ್ನು ತಪ್ಪು ಅಂತ ಹೇಳ್ತಿಲ್ಲ. ನೀವಿರೋದ್ರಲ್ಲಿ ಶ್ರಮ ಪಡ್ತಾ ಇದ್ದೀರಿ. ಆದರೆ ಏನು ಮಾಡೋದು? ಕೆಲವೊಮ್ಮೆ ನಮ್ಮ ಪ್ರಾರಬ್ಧ ಕರ್ಮವೋ ಏನೋ, ಕಷ್ಟಪಟ್ಟು ಸಂಪಾದನೆ ಮಾಡಿ. ನಿನ್ನೆ ಒಬ್ಬ ರೈತರು ಬಂದಿರೋ ನಮ್ಮಲ್ಲಿಗೆ. ಅವ್ರು ಹೇಳಿದ್ರು, ಸ್ವಾಮಿ ನಮ್ಮ ಭಾಗದಲ್ಲಿ ಮಳೆನೂ ಕಡಿಮೆ, ಬಂದಂಥ ಮಳೆಯಿಂದ ಏನೋ ಕಷ್ಟಪಟ್ಟು ಬೆಳಿತೇನೋ, ಬೆಳೆದು ಸಾಲ ಸೋಲ ಮಾಡಿ ಸುಮಾರು ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಬಡ್ಡಿ ಕಾಸು ತಂದು ನಾವು ರೆಡಿ ಮಾಡ್ತೀವಿ. ಆ ಬೆಳೆ ಕೈಗೆ ಬಂದು ಇನ್ನೇನು ಅದನ್ನು ತೊಗೊಂಡು ಮಾರ್ಕೆಟಿಗೆ ಹೋಗೋಷ್ಟರೊಳಗೆ ಅದಕ್ಕೆ ಬೆಲೆನೇ ಇರೋದಿಲ್ಲ. ನಾನು ಏನೋ ಒಂದು 2 ಲಕ್ಷ ರೂಪಾಯಿ ಇವತ್ತು ಲಾಭ ಸಿಗ್ಬೋದು ಈ ವರ್ಷದಲ್ಲಿ ನಮಗೆ ಅಂದ್ಕೊಂಡ್ರೆ ನಮಗೆ 50,000 ಸಿಗಲ್ಲ. ಆದರೆ 1 ಲಕ್ಷ ರೂಪಾಯಿ ಸಾಲ ಮಾಡಿದ್ದೇವೆ. ಇದು ಈಗಾಗಲೇ ನಿರಂತರವಾಗಿ ನಡ್ಕೊಂಬಂದಿದೆ. ಹೀಗಾಗಿ ನನ್ನಲ್ಲಿರ್ತಕ್ಕಂಥ ಜಮೀನು ಈಗಾಗಲೇ ಸುಮಾರು ಅರ್ಧಕ್ಕರ್ಧ ಜಮೀನು ಮಾರ್ಕೊಂಬಿಟ್ಟಿದ್ದೀನಿ. ಯಾಕೆಂದರೆ ಸಾಲದವ್ರು ಬಂದು ಬಡ್ಡಿ ಕಾಸು ಕೇಳಿದ್ರು ಕೊಡೋಕ್ಕಾಗಲ್ಲ, ಸಾಲ ವಾಪಸ್ ಕೊಡೋಕ್ಕಾಗಲ್ಲ. ಆಗ ಬಂದಾಗೆಲ್ಲ ಒಂದು ಅರ್ಧ ಎಕರೆ, 1/4 ಎಕರೆ, ಅರ್ಧ ಎಕರೆ, 1/4 ಎಕರೆ ಹಿಂಗೆ ಮಾರಿ ಅರ್ಧಕ್ಕರ್ಧ ಜಮೀನು ಮಾರ್ಕೊಂಬಿಟ್ಟಿದ್ದೀನಿ. ಬೇರೆ ದಾರಿ ಇಲ್ಲ ಸ್ವಾಮಿ ನಮಗೆ ಅಂತ ಕಣ್ಣೀರು ಹಾಕ್ತಾರೆ. ಇಂತಹ ಸಂಕಷ್ಟಗಳು ತುಂಬ ಜನಗಳಲ್ಲಿದೆ. ಹಾಗಾಗಿ ಇರ್ತಕ್ಕಂಥವರು ಆಲೋಚನೆ ಮಾಡಬೇಕು. ಜೊತೆಗೆ ಇನ್ನು ಮುಂದೆ ಬರ್ತಕ್ಕಂಥ ದಿನಗಳಾದರೂ ನಮ್ಮ ಬದುಕನ್ನು ನಾವು ಹೇಗೆ ಸರಿಪಡಿಸ್ಕೋಬೇಕು, ಹಾಗೆ ಇನ್ನೊಬ್ಬರ ಕಷ್ಟಕ್ಕೆ ನಾವು ಏನು ಸ್ಪಂದಿಸಬೇಕು ಅನ್ನೋ ಚಿಂತನೆಯನ್ನು ನೀವೆಲ್ಲರೂ ಮಾಡಬೇಕು. ಆವಾಗಲೇ ಒಳಿತಾಗ್ತಕ್ಕಂಥದ್ದು. ಇರಲಿ, ಇನ್ನು ರಾಶಿಫಲದ ಕಡೆ ಗಮನ ಹರಿಸೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ
ರಾಶಿಫಲದತ್ತ ಗಮನ ಹರಿಸುವಂಥದ್ದು ಇವತ್ತಿನ ಮೊದಲಿನ ಕಾಯಕ. ಅಕ್ಷಯ ತೃತೀಯ ಎಲ್ಲವೂ ಸಹಿತ ಅಕ್ಷಯವಾಗಲಿ, ಆರೋಗ್ಯ ಚೆನ್ನಾಗಿರಲಿ, ಮನಸ್ಸು ನೆಮ್ಮದಿಯಾಗಿರಲಿ, ಕುಟುಂಬದಲ್ಲಿ ಹಸನ್ಮುಖಿ ಇರಲಿ, ಗಂಡ ಹೆಂಡತಿರಲ್ಲಿ ನಗುಮುಖ ಇರಲಿ, ಮಕ್ಕಳು ತಂದೆ ತಾಯಿಗೆ ನಮಸ್ಕಾರ ಮಾಡಿ ಸಂತೃಪ್ತಿಯಾದಂತಹ ಒಳ್ಳೆಯ ಸಂಸ್ಕೃತಿ ಬೆಳೆಸ್ಕೊಂಡು ಹೋಗುವಂಥ ಒಂದು ಮಾರ್ಗ ಸಿಗಲಿ, ಒಳ್ಳೆಯದಾಗಲಿ. ಇನ್ನು ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಉಂಟಾಗ್ತಾ ಇರುತ್ತೆ. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಂಡು ಸರಿಯಾದ ಕ್ರಮವನ್ನು ಅನುಸರಿಸಿದ್ದೇ ಆದರೆ ಹೆಚ್ಚಿನ ಫಲವನ್ನು ಇವತ್ತು ಮೇಷರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಮೇಷರಾಶಿಯವರಿಗೆ ನಿಜಕ್ಕೂ ಅದೃಷ್ಟದ ದಿನ ಅಂದರೂ ಇದು ತಪ್ಪಾಗುವುದಿಲ್ಲ. ಆದರೆ ಬೇಡದ ವಿಚಾರಗಳು ತುಂಬ ತಲೆಯಲ್ಲಿ ತಿನ್ಕೊಂಡು ಇಲ್ಲದಂಥ ರೀತಿ ಮನಸ್ಸು ನೊಂದುಕೊಳ್ಳುವಂಥ ಪರಿಸ್ಥಿತಿ ಎದುರಾಗ್ತಿರುತ್ತೆ. ಇವತ್ತು ಎಷ್ಟು ಎಚ್ಚರಿಕೆಯಾಗಿರ್ತೀರೋ, ಎಷ್ಟು ಜಾಗೃತರಾಗಿರ್ತೀರೋ, ಎಷ್ಟು ಯಾವ್ಯಾವ ಕ್ರಮವನ್ನು ಅನುಸರಿಸಬೇಕು ಅಂತ ನಿಮ್ಮ ಮನಸ್ಸಲ್ಲಿರುತ್ತೋ ಅದೆಲ್ಲವನ್ನೂ ಕ್ರಮಬದ್ಧವಾಗಿ ಮಾಡಿಕೊಳ್ಳಿ. ಹಾಗೆ ಸಾಧ್ಯವಾದಷ್ಟು ಇವತ್ತಿನ ದಿವಸ ನಿಮ್ಮ ಕುಲದೇವರ ಅನುಗ್ರಹವನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಅದಕ್ಕಾಗಿ ತಾವು ಸ್ವಲ್ಪ ಶ್ರಮಿಸಬೇಕು. ಹೇಗೆ ಶ್ರಮಿಸೋದು? ಇವತ್ತು ಬೆಳಗ್ಗೆ ನಿಮ್ಮ ಪ್ರಾಂತ್ಯದಲ್ಲಿ ಎಲ್ಲಾದರೂ ಗೋವುಗಳಿದ್ದರೆ ಆ ಗೋವಿಗೆ ಎಷ್ಟು ಗೋಗ್ರಾಸ ಕೊಟ್ಟು ಒಂದು ಪ್ರಾರ್ಥನೆ ಮಾಡಿ ಸಾಕಷ್ಟು ಅದೃಷ್ಟವನ್ನು ಮೇಷರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಮನೆಯಿಂದ ಆಚೆ ಹೊರಡಬೇಕಾದ್ರೆ ನಿಮ್ಮ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ. ಇವತ್ತು ಅಕ್ಷಯ ತೃತೀಯ. ಇವತ್ತು ನಿಮ್ಮಲ್ಲಿ ಎಷ್ಟು ನಮ್ರತೆಯ ಬದುಕಿರುತ್ತೋ ಅಷ್ಟು ಲಾಭವನ್ನೇ ಗಳಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭಲಗ್ನ. ವೃಷಭ ರಾಶಿ ವೃಷಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಮಾಡಿಕೊಳ್ಳೋದು ಅಷ್ಟು ಒಳ್ಳೆಯದಲ್ಲ. ಕೋಪವನ್ನು ಬಿಡಬೇಕು, ಹಸನ್ಮುಖಿಯಾಗಿರಬೇಕು. ಬಂದದ್ದೇನೇ ಬರಲಿ, ಭಗವಂತ ನಿನ್ನ ದಯೆ ಹೊಂದಿರಲಿ ಎನ್ನಬೇಕು. ಹಾಗಾಗಿ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ ಇವತ್ತು ನೀವು ಏನೇ ಕೆಲಸ ಮಾಡಿದ್ರೂ ಅದರಿಂದ ಒಂದಿಷ್ಟು ಒಳಿತಾಗಬೇಕು, ಒಳಿತಾದ್ರೇ ಚೆನ್ನ ಜೀವನಕ್ಕೆ ಅಂತ ಅನ್ನುವಂಥ ಮನಸ್ಥಿತಿ ನಿಮ್ಮದಾಗಬೇಕಾದ್ರೆ ಮನೇಲಿರ್ತಕ್ಕಂಥ ಹಿರಿಯರು ಹೇಳುವಂಥ ಮಾತನ್ನು ಆಲಿಸಬೇಕು. ಇವತ್ತು ತಾವಿಷ್ಟೇ ಜ್ಞಾನವಂತರಾಗಿರಿ. ಸಣ್ಣ ಮಕ್ಕಳಿಂದ ನೀವು ಕಲಿಯೋದು ಬಹಳಷ್ಟು ಇದೆ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಯಾಕೆ ಮಾತು ಹೇಳ್ತೀನಿ ಅಂದರೆ ಇವತ್ತು ಒಂದಷ್ಟು ಸಂಕಷ್ಟಗಳನ್ನು ತಾವು ನೋಡ್ತೀರಿ. ಪ್ರತಿಯೊಂದು ವಿಚಾರದಲ್ಲೂ ಸಹಿತ ಇವತ್ತು ದುಡುಕಿ ತೀರ್ಮಾನ ತಂದ್ಕೊಂಡ್ಬಿಡ್ತೀರಿ. ಸಡನ್ನಾಗಿ ಇರ್ತಕ್ಕಂಥ ಮೂರ್ಖ ಸಾರ್ಕಸ್ನ ತೊಗೊಂಡು ಎಲ್ಲೋ ಇಟ್ಬಿಡ್ತೀರಿ, ಅಥವಾ ಇನ್ನೇನೋ ಮಾಡಬೇಕು ಅಂತ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ. ಯಾರೋ 4 ಜನ ಸರಿಯಾದಂಥವರು, ಮನೇಲಿರ್ತಕ್ಕಂಥ ಹಿರಿಯರು, ನಿಮ್ಮ ಆತ್ಮೀಯರು, ನಿಮ್ಮ ಮೇಲಧಿಕಾರಿಗಳು ಎಲ್ಲರೂ ಹೇಳ್ತಾರೆ ಹೀಗಲ್ಲ, ಹೀಗೆ ಬದುಕಿದ್ರೆ ಚೆನ್ನ ಅಂತ. ಆದರೆ ನೀವು ಆ ಬದುಕಿನ ಬಗ್ಗೆ ಚಿಂತನೆ ಮಾಡಲ್ಲ. ನಿಮ್ಮದೇ ಆದ ದಾರಿ, ನಿಮ್ಮದೇ ಆದಂಥ ಬದುಕು ನೋಡಲಿಕ್ಕೆ ಹೊರಡ್ತೀರಿ. ಅಲ್ಲಿ ವ್ಯತ್ಯಾಸವಾಗುತ್ತೆ, ಅಲ್ಲಿ ಸಂಕಷ್ಟಕ್ಕೆ ಸಿಕ್ಕಾಕೊಂಡ್ಬಿಡ್ತೀರಿ. ಆದಷ್ಟು ಎಚ್ಚರಿಕೆಯಿಂದಿರಿ. ಹಾಗೆ ಮನೇಲಿರ್ತಕ್ಕಂಥವ್ರು ಯಾರು ಏನು ಹೇಳಿದ್ರು ಸ್ವಲ್ಪ ಆಲಿಸಿ ಅದನ್ನು ಸರಿ ಅನಿಸಿದ್ರೆ ಅದನ್ನು ನಿಮ್ಮ ಗಮನಕ್ಕೆ ತಗೊಳ್ಳಿ. ಇದರಿಂದನೂ ಅನುಕೂಲ ಆಗುತ್ತೆ ವೃಷಭ ರಾಶಿಯವರಿಗೆ. ಆದರೆ ವೃಷಭ ರಾಶಿಯವರು ಇವತ್ತಿನ ದಿವಸ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಯಾರೊಬ್ಬರಾದರೂ ಬರೀ ಹಣೆಯಲ್ಲಿರ್ತಕ್ಕಂಥದ್ದು ಸಮಂಜಸ ಅಲ್ಲ. ದೇವರಿಗೆ ಅರ್ಚನೆ ಆಗಿರ್ತಕ್ಕಂಥ ಅರ್ಚನೆಯ ಕುಂಕುಮ ಪ್ರಸಾದವೋ ಅಥವಾ ಗಂಧ ಪ್ರಸಾದವೋ ಭಸ್ಮ ಪ್ರಸಾದವನ್ನು ಸ್ವಲ್ಪ ಹಣೆಗೆ ಹಚ್ಕೊಳ್ಳೋದ್ರಿಂದ ಮತ್ತಷ್ಟು ಅಭಿವೃದ್ಧಿಯನ್ನು ತಾವು ಕಾಣ್ತೀರಿ. ಒಳ್ಳೆಯದಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದ ಮಿಥುನ ರಾಶಿಯವರಿಗೆ ಇವತ್ತು ಮಧ್ಯಾಹ್ನ 12 ಗಂಟೆವರೆಗೂ ಸ್ವಲ್ಪ ಮಂದಗತಿಯಲ್ಲಿ ಸಾಗುತ್ತೆ. 12ರ ನಂತರ ಅದೃಷ್ಟ ಎಂಬತಕ್ಕಂಥದ್ದು ಭಗವತ್ ಸಂಕಲ್ಪದಿಂದ ಸಿಗುತ್ತೆ. ಬಹುಶಃ ಉದ್ಯೋಗದಲ್ಲೊಂದು ಪ್ರಗತಿ ಕಾಣಬಹುದು, ಉದ್ಯೋಗದ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗ್ಬೋದು, ಅಥವಾ ನಿಮ್ಮ ಮೇಲಧಿಕಾರಿಗಳಿಂದಲೋ ಅಥವಾ ಸಹಪಾಠಿಗಳಿಂದಲೋ ಅಥವಾ ಮಾಡುವ ಕೆಲಸ ಮತ್ತಷ್ಟು ಅಭಿವೃದ್ಧಿ ಆಗಲಿ ಎಂಬತಕ್ಕಂಥ ಚಿಂತನೆ ಏನಿದೆಯೋ ಅದು ಸಫಲತೆ ಆಗ್ಬೋದು. ಇವತ್ತು ಗದಗಿನ ವೀರನಾರಾಯಣನ ವಿಶೇಷವಾಗಿರತಕ್ಕಂಥ ಪೂಜೆ ಇದೆ. ಹಾಗಾಗಿ ಇವತ್ತು ವಿಷ್ಣು ದೇವರಿಗೆ ಶಿವನಿಗೆ ಶಿವಂ ಹೃದಯಂ ವಿಷ್ಣು, ವಿಷ್ಣು ಹೃದಯ ಶಿವ ಬೇರೆ ಇಲ್ಲ, ವಿಷ್ಣು ಬೇರೆ ಅಲ್ಲ. ಸುಮ್ಮನೆ ಮಧ್ಯದಲ್ಲಿ ಕಿತ್ತಾಡ್ತಕ್ಕಂಥವ್ರು ಬೇರೆ ಜನ. ಆದರೆ ಒಂದು ವಿಚಾರ, ಇವತ್ತು ಶಿವಕೇಶವರನ್ನು ಮಿಥುನ ರಾಶಿಯವರು ಆರಾಧನೆ ಮಾಡಿದ್ದೆ ಆದರೂ ಸಾಕಷ್ಟು ಅದೃಷ್ಟದ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಮಿಥುನ ರಾಶಿಯವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಕರ್ಕಾಟಕ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಕರ್ಕಾಟಕ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಕರ್ಕಾಟಕ ರಾಶಿ ಅಂದರೆ ರಾಶ್ಯಾಧಿಪತಿ ಚಂದ್ರ. ಚಂದ್ರ ಮನಸ್ಕಾರಕ, ಮನಸ್ಸಿಗೆ ಶಾಂತಿ ನೆಮ್ಮದಿ ಕೊಡ್ತಕ್ಕಂಥವ್ರು. ಹಾಗೆ ಅರವಿಂದ್ ಪ್ರಾಪರ್ಟೀಸ್ ಅವರು ಇದ್ದಾರಲ್ಲ, ಅರವಿಂದ್ ಪ್ರಾಪರ್ಟೀಸ್ ಅವರು ಸಿದ್ಧಿಪಡಿಸ್ತಕ್ಕಂಥ, ಅವರು ಸರಿಯಾದ ಒಂದು ಆಲೋಚನೆ ಮಾಡಿ ಸರಿಯಾದ ಕ್ರಮಬದ್ಧವಾದಂಥ ಒಂದಷ್ಟು ಭೂಮಿಯನ್ನು ಖರೀದಿ ಮಾಡಿ ಅದಕ್ಕೆ ಸರಿಯಾದಂಥ ರೀತಿ ದಾಖಲಾಪತ್ರಗಳನ್ನು, ಯಾಕೆಂದರೆ ಅರವಿಂದ್ ಪ್ರಾಪರ್ಟೀಸಲ್ಲಿ ಒಂದು ಮೆಚ್ಚುವಂಥ ವಿಚಾರ ಏನಪ್ಪ ಅಂದರೆ ಅವರ ಚಿಂತನೆ, ಅವರು ಮಾಡುವಂತಹ ಸೈಟ್ಸ್ ಆಗಲಿ, ಅವರು ಹಾಕುವಂಥ ಹೆಜ್ಜೆ ಆಗಲಿ, ಒಬ್ಬ ಬಡವ ಆಗಲಿ ಒಬ್ಬ ಬಲ್ಲಿಗನಾಗಲಿ, ಶಕ್ತಿ ಇರೋನಾದರೂ ಸರಿ ಶಕ್ತಿ ಇಲ್ಲದವರಾದರೂ ಸರಿ, ಅಂಗೈಯಗಲ ಜಾಗ ತಗೊಳ್ಬೇಕು ಎಂಬತಕ್ಕಂಥ ಆಸೆ ಎಲ್ಲರಿಗೂ ಇರುತ್ತೆ.
ಒಬ್ಬ ಸಾಮಾನ್ಯ ಬಡವನಿಗೆ ಆಸೆ ಏನಪ್ಪ ಅಂದರೆ ತನ್ನ ಜೀವನಾವಧಿಯಲ್ಲೂ ಒಂದು ಮನೆ ಕಟ್ಟಬೇಕು, ಒಂದು ಸೈಟ್ ತೊಗೊಳ್ಬೇಕು. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ, ಸೈಟು ಅಂತ ಹೋದಾಗ ಯಾವುದೋ ಪತ್ರ, ಯಾವುದೋ ಭೂಮಿ, ಯಾವುದೋ ಏನೋ ವ್ಯತ್ಯಾಸ, ಅಲ್ಲಿ ಅವರೇನೋ ಅಡ್ಜಸ್ಟ್ಮೆಂಟ್ ಮಾಡಿ ಪತ್ರಗಳನ್ನು ರೆಡಿ ಮಾಡಿಬಿಟ್ಟಿರ್ತಾರೆ. ಇವಾಗ ತೊಂದರೆ ಆಗಲ್ಲ. ಅದು ಮುಂಬರತಕ್ಕಂತಹ ದಿನಗಳಲ್ಲಿ ತುಂಬ ದೊಡ್ಡ ಪ್ರಯಾಸವನ್ನು ಪಟ್ಟು ಅಯ್ಯೋ ನಾನು ಕಷ್ಟಪಟ್ಟು ಬಂಡವಾಳ ಹಾಕಿದ್ನಲ್ಲ, ಮೋಸಕ್ಕೊಳಗಾದ್ನಲ್ಲ ಅಂತಕ್ಕಂಥ ಮನಸ್ಥಿತಿ. ಇದನ್ನು ಅರ್ಥ ಮಾಡಿಕೊಂಡು ಅರವಿಂದ್ ಪ್ರಾಪರ್ಟೀಸರಲ್ಲಿ ಮೊದಲು ಆಲೋಚನೆ ಮಾಡ್ತಕ್ಕಂಥದ್ದು ದಾಖಲಾಪತ್ರತೆಗಳನ್ನು, ಅಂದರೆ ಭೂಮಿಗೆ ಸಂಬಂಧಪಡ್ತಕ್ಕಂಥ ದಾಖಲೆಗಳು ಕರೆಕ್ಟಾಗಿದೆಯಾ ಆ ಚರ್ಚೆ ಮಾಡ್ತಾರೆ. ಅದಾದ ನಂತರ ಸರಿಯಾದಂಥ ರೀತಿ ಲೇಔಟ್ ಫಾರ್ಮೇಷನ್ ಮಾಡ್ತಾರೆ. ಲೇಔಟಲ್ಲಿ ಬಂದ ವ್ಯವಸ್ಥೆ ಮಾಡೋ ರೀತಿ ಸಹಿತ ರಸ್ತೆ ಆಗಲಿ, ನೀರಿನ ವ್ಯವಸ್ಥೆ ಆಗಲಿ, ಕರೆಂಟ್ ಆಗಲಿ, ಬೋರಿ ಆಗಲಿ, ಇದೆಲ್ಲವನ್ನು ಸುಸಜ್ಜಿತವಾಗಿ ಮಾಡಿ, ಲೇಔಟ್ ಅಂದರೆ ಹೀಗಿರಬೇಕು, ನಾವು ವಾಸ ಮಾಡೋ ಸ್ಥಳ ಅಂದರೆ ಹೀಗಿರಬೇಕು. ಹಾಗೆ ಅಲ್ಲಿ ಸೈಟ್ ತೊಗೊಂಡು ಮನೆ ಕಟ್ಟಿಸೋರು ಸಹಿತ ಒಂದು ಆಲೋಚನೆ ಮಾಡಬೇಕು. ಈ ಸ್ವಚ್ಛತೆಯನ್ನು, ಈ ಶುಭ್ರತೆಯನ್ನು, ಈ ಒಂದು ಸುಂದರವಾದ ಪರಿಸರವನ್ನು ನಾವು ಉಳಿಸ್ಕೋಬೇಕು ಎಂಬತಕ್ಕಂಥ ಚಿಂತನೆ ಅವ್ರಿಗೂ ಇರಬೇಕು. ಬರೀ ಮಾಲೀಕರಿಗಿದ್ದರೆ ಸಾಲದು. ಅಥವಾ ಅರವಿಂದ್ ಪ್ರಾಪರ್ಟೀಸ್ ಅವರು ಅವರ ಚಿಂತನೆಗೆ ನಾವು ಸಾಧ್ಯವಷ್ಟು ಕೈ ಜೋಡಿಸಿದ್ರೆ ಅದ್ಭುತ ಅಂತ ಹೇಳ್ಬೋದು. ಆದರೆ ಇವತ್ತಿನ ದಿವಸ ಅಕ್ಷಯ ತೃತೀಯ ಆದ್ದರಿಂದ ಅಕ್ಷಯ ತೃತೀಯದ ಈ ಶುಭ ದಿನ ಒಂದು ಅಂಗೈಯಾಗಲ ಭೂಮಿ ತೆಗೆದುಕೊಳ್ಬೇಕು ಎಂಬತಕ್ಕಂಥ ಆಸೆ ಯಾರೇ ಪಟ್ಟರು ನೀವು ಇವತ್ತಿನ ದಿವಸ ಅರವಿಂದ್ ಪ್ರಾಪರ್ಟೀಸಲ್ಲಿ ಇವತ್ತು ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕ್ಬೋದು. ಅರವಿಂದ್ ಪ್ರಾಪರ್ಟೀಸ್ ಅವರ ಪ್ರಾಪರ್ಟಿ ಏನಿದೆ ಅದು ಬಹಳಷ್ಟು ಸುಂದರವಾಗಿ ದಾಖಲಾತಿ ಪತ್ರಗಳನ್ನು ಎಲ್ಲವೂ ಸಹಿತ ಸುರಕ್ಷಿತವಾಗಿದ್ದು, BMRD ಆಗಲಿ ಅಥವಾ ಮತ್ತೆ ಯಾವುದು ಹೇಳಿದ್ರಲ್ಲ, ರೇರಾ ಅಪ್ರೂವ್. ಯಾಕೆಂದರೆ ಇರಲಿ, ಅದು ಪತ್ರಗಳ ಮುಖಾಂತರ ನನಗಷ್ಟು ಗೊತ್ತಿಲ್ಲ. ಆದರೆ ನಾನು ತಿಳಿದ ಮಟ್ಟಿಗೆ, ಯಾಕೆಂದರೆ ನಾನು ನನ್ನ ಸ್ವರದಿಂದ ನಾನು ಮಾತಾಡಬೇಕಾದ್ರೆ ಆನಂದ್ ಗುರೂಜಿಯವರ ಬಾಯಲ್ಲಿ ಭೂಮಿಗೆ ಸಂಬಂಧಪಟ್ಟ ವಿಚಾರ ಕ್ರಮಬದ್ಧವಾಗಿ ಬರಬೇಕಾದ್ರೆ ಅದರ ಪೂರ್ವಾಪರ ಚರಿತ್ರೆ ಮತ್ತು ಆ ಭೂಮಿ ಮತ್ತು ಭೂಮಿಗೆ ಸಂಬಂಧಪಟ್ಟಂಥ ದಾಖಲಾತಿಗಳು ಮತ್ತು ಆ ಒಂದು ಪರಿಸರ ಇದೆಲ್ಲವನ್ನು ಒಂದಲ್ಲ 4 ಬಾರಿ ನಾನು ಯೋಚನೆ ಮಾಡಬೇಕು. ಯಾಕೆ ಅಂದರೆ ಆನಂದ್ ಗುರೂಜಿ ಮೇಲೆ ಅಂತಹ ಒಂದು ಆತ್ಮವಿಶ್ವಾಸವನ್ನು, ಒಂದು ಪ್ರೀತಿ ವಾತ್ಸಲ್ಯವನ್ನು, ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ಆ ಇಟ್ಟಿರ್ತಕ್ಕಂಥ ಬಾಂಧವ್ಯದ ನುಡಿಗೆ ನಾನು ಧಕ್ಕೆ ಬರಲಿಕ್ಕೆ ಅಥವಾ ಮೋಸ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಅರವಿಂದ್ ಪ್ರಾಪರ್ಟೀಸ್ ಅವರಲ್ಲಿರ್ತಕ್ಕಂಥ ಆ ಒಳ್ಳೆತನ ಮತ್ತು ಅವರು ತೆಗೆದುಕೊಂಡಿರ್ತಕ್ಕಂಥ ಕೆಲವು ನಿಯಮಗಳು ಮತ್ತು ಅವರು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸೇರಿ ಈ ಒಂದು ವಿಶೇಷವಾಗಿರುವ ಕಾರ್ಯಕ್ರಮದಲ್ಲಿ ಇರುವಂಥ ಹೆಣ್ಣು ಮಕ್ಕಳು ಮನಸ್ಸು, ಯಾಕೆಂದರೆ ಎಲ್ಲರಿಗೂ ಒಂದು ಅಂಗೈಗಳ ಜಾಗ ತೊಗೊಳ್ಬೇಕು ಎಂಬತಕ್ಕಂಥ ಆಸೆ ಇದೆ. ಅದಕ್ಕೆ ತತ್ಪ್ರಮಾಣವಾಗಿ ಇವತ್ತಿನ ಮೌಲ್ಯಾಧಾರಿತ ಇವತ್ತಿನ ಏನಿದೆ ಅದಕ್ಕೆ ಇನ್ನೊಂದು ಸ್ವಲ್ಪ ರೀಸನಬಲ್ ಆಗಿ, ಚಿಕ್ಕದಾಗಿ, ಚುಟುಕಾಗಿ ಅವರ ಒಂದು ಚಿಂತನೆ ತುಂಬ ಚೆನ್ನಾಗಿದೆ. ಬಡವನಾಗಿ ಇರ್ತಕ್ಕಂಥದ್ದಾಗಲಿ ಅಥವಾ ಬಲ್ಲಿಗ ಅವನು ಇರ್ತಕ್ಕಂಥವನು ಶ್ರೀಮಂತನಾಗಿ ಇರ್ತಕ್ಕಂಥದ್ದಲ್ಲ. ಎಂತಹ ಬಡವನಾದರೂ ಒಂದು ನೆಮ್ಮದಿಯ ಸುಸಜ್ಜಿತವಾದಂಥ ಒಂದು ವಾಸ್ತು, ಒಂದು ಗೂಡನ್ನು ಕಟ್ಕೊಳ್ಬೇಕು. ಆ ಗೂಡು ಕಟ್ಕೊಳ್ಳೋದಕ್ಕಾಗಿ ನನ್ನಿಂದ ಇಂಥದ್ದೊಂದು ಸೇವೆ ನಾನು ಮಾಡಬೇಕು ಅಂತ ಒಂದು ಒಳ್ಳೆ ತೀರ್ಮಾನ ಬಂದಂಥವರು ಅರವಿಂದ್ ಪ್ರಾಪರ್ಟೀಸ್ ಅವರು. ಆ ಅರವಿಂದ್ ಪ್ರಾಪರ್ಟೀಸ್ ಅವರ ಮಾಲೀಕರನ್ನ ನಿಜಕ್ಕೂ ಮೆಚ್ಚಬೇಕು, ಅವ್ರು ಮಾಡಿರುವಂಥ ಕಾಯಕ. ಯಾಕೆಂದರೆ ಅವರು ತೆಗೆದುಕೊಳ್ಳುವ ಪ್ರತಿಯೊಂದು ನಿಲುವು ತೀರ್ಮಾನ ಆಗಿದೆ. ಹಾಗಾಗಿ ಇವತ್ತು ನೀವು ನಿಮಗೆ ಬೇಕಾದಂಥ ರೀತಿ ಅಲ್ಲಿ ಆ ಸ್ಥಳಕ್ಕೆ ಹೋಗಿ ಸ್ಥಳವನ್ನು ನೋಡಿಕೊಂಡು ನಿಮಗೆ ಯಾವ ಸೈಟ್ ಬೇಕೋ ಅದಕ್ಕೆ ಸಂಬಂಧಪಟ್ಟದ್ದು ಅಥವಾ ನಿಮ್ಮ ಅದೃಷ್ಟದ ನಂಬರ್, ಯಾವ ಸೈಟ್ ನಂಬರ್ ಬೇಕೋ ಅದನ್ನು ನೋಡಿ ಇವತ್ತು ನೀವು ಬುಕ್ ಮಾಡಿಕೊಂಡ್ರೆ, ಅಕ್ಷಯ ತೃತೀಯ ಇವತ್ತು ನೀವು ಬುಕ್ ಮಾಡಿ ಇವತ್ತು ವ್ಯವಸ್ಥೆ ತೆಗೆದುಕೊಂಡ್ರೆ ಭಾಳ ಅನುಕೂಲ ಆಗುತ್ತೆ. ಶುಭವಾಗಲಿ, ಒಳ್ಳೆಯದಾಗಲಿ. ಅರವಿಂದ್ ಪ್ರಾಪರ್ಟೀಸ್ ಅವರ ಚಿಂತನೆಗೆ ಮತ್ತೊಮ್ಮೆ ಅವರಿಗೆ ಶುಭವಾಗಲಿ ಅಂತ ನಾನು ಹೇಳ್ತಾ, ಯಾರೆಲ್ಲ ಅಲ್ಲಿ ಸೈಟ್ಸ್ ತೊಗೊಳ್ತಾ ಇದ್ದೀರಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ದೇವ್ರನ್ನ ಪ್ರಾರ್ಥನೆ ಮಾಡ್ತಾ, ಅಕ್ಷಯ ತೃತೀಯ ಎಲ್ಲವೂ ಸಹಿತ ಅಕ್ಷಯವಾಗಲಿ ಅಂತ ಹೇಳ್ತಾ ಕರ್ಕಾಟಕ ರಾಶಿಯನ್ನು ತಿಳ್ಕೊಳ್ಳೋಣ. ಇನ್ನು ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಶುಕ್ರನ ವರ್ಚಸ್ಸು ತೇಜಸ್ಸಿನಿಂದ ತಾವು ಸಾಕಷ್ಟು ಲಾಭವನ್ನು ಗಳಿಸ್ತೀರಿ. ಮನಸ್ಸಲ್ಲಿ ಶಾಂತಿ, ನೆಮ್ಮದಿಯನ್ನು ತಂದುಕೊಳ್ತೀರಿ. ಫಲಾಫಲಗಳಲ್ಲಿ ಅದೃಷ್ಟ ಎಂಬತಕ್ಕಂಥದ್ದು ಸಾಕಷ್ಟು ಇದೆ. ಆ ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಅದು ನಿಮ್ಮದಾಗಲಿ. ಹಾಗೆ ಇವತ್ತಿನ ದಿವಸ ಮತ್ತೊಂದು ಎಚ್ಚರಿಕೆ. ನೋಡಿ, ಇಲ್ಲಿ ಇಂಪಾರ್ಟೆಂಟ್ ಒಂದು ವಿಚಾರ ತಿಳಿಸ್ಬೇಕಾಯಿತು. ಅರವಿಂದ್ ಪ್ರಾಪರ್ಟೀಸ್ ಅವರಿಗೆ ಮತ್ತೆ ಅಲ್ಲೇ ಬರ್ತಿದ್ದೀನಿ. ಯಾಕೆ ಅಂದರೆ ನನ್ನ ಅಭಿಮಾನಿ ದೇವರುಗಳಿದ್ದಾರಲ್ಲ, ಮಹರ್ಷಿವಾಣಿ ಕಾರ್ಯಕ್ರಮದ ಅಭಿಮಾನಿ ದೇವರುಗಳು ಹೇಗಪ್ಪ ಅಂದರೆ, ನಾವು ಯಾವ ನಂಬರ್ನ ತೋರಿಸಿದ್ರು ಆ ನಂಬರು ಆನಂದ್ ಗುರೂಜಿ ಅವ್ರದ್ದೇ ಅಂತ ತಲೆಗೆ ಹಾಕ್ಕೊಂಡ್ಬಿಡ್ತೀರಿ. ಒಂದು ಅಮೃತಬಿಂದು, ಶಕುಂತಲ ಇವತ್ತಿಗೂ ತಪ್ಪಿದ್ದಲ್ಲ ಅವ್ರ ಗ್ರಹಚಾರ. ಇನ್ನು ಈ ಹಿಂದೆ ಪಾಪ ಅವರು ನಮ್ಮ ಸಾಯಿ ಶುಭ್ ಟೂರ್ಸ್ ಅವರಂತೂ ಹುಚ್ಚರಾಗೋ ಮಟ್ಟಕ್ಕೆ ಬಂದಾಯಿತು. ಯಾರ ನಂಬರ್ ನಿಮಗೆ ಕೊಟ್ಟರು ಆ ನಂಬರಲ್ಲಿ ಆನಂದ್ ಗುರೂಜಿಯವ್ರು ಸಿಗ್ತಾರಾ, ಆನಂದ್ ಗುರೂಜಿಯವ್ರ ಅಪಾಯಿಂಟ್ಮೆಂಟ್ ಕೊಡಿ, ಆನಂದ್ ಗುರೂಜಿಯವ್ರನ್ನ ಭೇಟಿ ಮಾಡಬೇಕು, ಅವ್ರು ಎಲ್ಲಿ ಸಿಗ್ತಾರೆ, ಎಷ್ಟು ಸಿಗ್ತಾರೆ. ದಯವಿಟ್ಟು ಈ ತಪ್ಪನ್ನು ಮಾಡಬೇಡಿ. ಪ್ರತ್ಯೇಕವಾಗಿ ಅವ್ರವ್ರದ್ದೇ ಆದಂತಹ ರೀತಿ ಇರುತ್ತೆ, ಅವ್ರವ್ರದ್ದೇ ಆದಂಥ ವೆಬ್ಸೈಟು, ಅವ್ರವ್ರದ್ದೇ ಆದಂಥ ಒಂದು ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಿರ್ತಾರೆ. ಅಲ್ಲಿ ಫೋನ್ ಎತ್ತುವಂಥವ್ರು
2 ದಿವಸ 3 ದಿವಸಕ್ಕೆ ಪಕ್ಕದಲ್ಲಿ ಯಾವುದಾದ್ರು ಹಾಸ್ಪಿಟ್ಲಿಗೆ ಹೋಗಿ ಬರಬೇಕು. ಆ ಮಟ್ಟಕ್ಕೆ ನೀವು ಮಾಡ್ತೀರಿ. ನಮ್ಮ ಮೇಲಿರೋ ಪ್ರೀತಿಗೆ ಮಾಡ್ತಿರೋ, ಅಥವಾ ಇದೊಂದು ಪರೀಕ್ಷೆ ಮಾಡ್ತಿರೋ, ಅಥವಾ ಅವ್ರು ನೀವು ಪನಿಷ್ಮೆಂಟ್ ಕೊಡ್ತಿದ್ದೀರೋ ನನಗೆ ಅರ್ಥ ಆಗ್ತಿಲ್ಲ. ಅವರಲ್ಲೂ ಈ ನೋವು ಈಗಾಗಲೇ ಪ್ರಾರಂಭ ಆಗಿದೆ. ಹಾಗಾಗಿ ಅರವಿಂದ್ ಪ್ರಾಪರ್ಟೀಸಲ್ಲಿ ಬರೀ ಪ್ರಾಪರ್ಟಿ ಸಂಬಂಧಪಟ್ಟಂಗೆ, ಅಂದರೆ ಭೂಮಿಗೆ ಸಂಬಂಧಪಟ್ಟ ಹಾಗೆ, ಭೂಮಿಗೆ ಸಂಬಂಧಪಟ್ಟ ನಿಮಗೆ ಸೈಟ್ಸ್ ಬೇಕು ಬೇಡ ಅದರ ಬಗ್ಗೆ ಮಾತ್ರ ನೀವಲ್ಲಿ ಮಾತಾಡಿ. ಆ ಜಾಗದಲ್ಲಿ ನಿಮ್ಮ ಆನಂದ್ ಗುರೂಜಿ ಸಿಗಲ್ಲ. ಆನಂದ್ ಗುರೂಜಿ ಸಿಗೋದು ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ, ಮಹರ್ಷಿ ಮಂದಿರ, ಸಾಲಿಗ್ರಾಮ ಕ್ಷೇತ್ರ, ಲಕ್ಷ್ಮೀ ಭೂವರಹ ಸ್ವಾಮಿಯ ಸಾನ್ನಿಧ್ಯ, ಅದು ನವರತ್ನ ಅಗ್ರಹಾರ, ಸಾದಳ್ಳಿ ಗೇಟು ಆಶ್ರಮದಲ್ಲಿ ಮಾತ್ರ. ನಿಮಗೆ ಫೋನಿಗೆ ನಾನು ಸಿಗಲಿಲ್ಲ ಅಂದರೂ ಪರವಾಗಿಲ್ಲ, ನೇರವಾಗಿ ಆಶ್ರಮಕ್ಕೆ ಬನ್ನಿ, ಲಕ್ಷಣವಾಗಿ ಹೊಟ್ಟೆ ತುಂಬ ಊಟ ಮಾಡಿ ಒಂದು ಸ್ವಲ್ಪ ಹೊತ್ತು ಕಾದರೆ ನಾನು ಅಲ್ಲೇ ಬರ್ತೀನಿ, ನಾನು ಮಾತಾಡ್ಬೋದು. ನೀವು ಆನಂದ್ ಗುರೂಜಿಯವ್ರು ಫೋನ್ ಎತ್ತಲ್ಲ, ಫೋನಿಗೆ ಸಿಗಲ್ಲ ಅನ್ನೋ ಕೊರತೆ ಹಾಕೋ ಒಂದು ಕೂಗಿದೆ. ಅದಕ್ಕಾಗಿ ಅರವಿಂದ್ ಪ್ರಾಪರ್ಟೀಸಿಗೆ ಫೋನ್ ಮಾಡಿ ಆನಂದ್ ಗುರೂಜಿಯವ್ರು ಬೇಕು ಅಂತ ದಯವಿಟ್ಟು ಅಲ್ಲಿ ಮಾತಾಡಬೇಡಿ. ಯಾಕೆಂದರೆ ತುಂಬ ಜನ ಇದನ್ನು ಮಾಡಿ ಅಲ್ಲಿರ್ತಕ್ಕಂಥ ಸ್ಟಾಫು ಅವ್ರು ತಲೆ ಕೆಡಿಸ್ಕೊಳ್ಳೋ ಮಟ್ಟಿಗೆ ಬಂದುಬಿಟ್ಟಿದೆ. ಅದಾಗಿ ಮಾಡಬೇಡಿ. ಯಾಕೆಂದರೆ ಎಲ್ಲೋದ್ರೂ ಸಹಿತ ಯಾರೊಬ್ಬರು ನಂಬರ್ ಕೊಟ್ಟರು ಅವ್ರಿಗೆ ಇದೇ ಪನಿಷ್ಮೆಂಟ್ ನೀವೆಲ್ಲ ಕೊಡ್ತಾ ಇದ್ದೀರಿ. ನಿಮ್ಮಲ್ಲಿರುತ್ತೋ ಪ್ರೀತಿಗೆ ನಾನು ಏನು ಹೇಳಬೇಕು. ನಾನು ದಿನಕ್ಕೊಬ್ಬೊಬ್ಬರ ಮನೆಗೆ ಹೀಗೆ ಸುತ್ಕೊಂಡು ಬಂದುಬಿಟ್ರು ಬಹುಶಃ ನಾನು 350 ಅಂದರೆ ವರ್ಷದ 365 ದಿವಸ ತುಂಬ ಚೆನ್ನಾಗಿರುತ್ತೆ. ಆನಂದ್ ಗುರೂಜಿ ಕಾಫಿ ಕೇಳಲ್ಲ, ಟಿಫನ್ ಕೇಳಲ್ಲ, ಬೆಳಗ್ಗೆ ಎದ್ದು ನಿಮ್ಮ ಮನೆಗೆ ಬರ್ತೀವಿ, ಕೂತ್ಕೊಳ್ತೀವಿ. ಆದರೆ ನೀವು ಮಾತ್ರ ಯಾರು ನಂಬರ್ ಕೊಟ್ಟರು ಅವ್ರಿಗಿಂತ ಪನಿಷ್ಮೆಂಟ್ ಕೊಡ್ತಾ ಇದ್ದೀರಿ. ದಯವಿಟ್ಟು ಅದು ಮಾಡಬೇಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರ ಬಗ್ಗೆ ಹೇಳ್ತಾ ಇದ್ದೆ. ರಾಶಿಯಲ್ಲಿರ್ತಕ್ಕಂಥವ್ರು ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು, ಇವತ್ತು ನೀವು ತೆಗೆದುಕೊಳ್ಳುವಂತಹ ನಿರ್ಣಯ ಭಾಳ ಅರ್ಥಪೂರ್ಣವಾಗಿರುತ್ತೆ. ಧೈರ್ಯದಿಂದ ಒಂದು ಹೆಜ್ಜೆ ಮುಂದೆ ಹಾಕಿ ಅರ್ಥಗರ್ಭಿತವಾದಂತಹ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಎಲ್ಲಕ್ಕಿಂತ ಮುಖ್ಯವಾಗಿ ಮನೆ ದೇವರ ಪ್ರಾರ್ಥನೆ, ನಿಮ್ಮ ಜನ್ಮದಾತೆ ನಿಮ್ಮ ತಾಯಿಯ ಆಶೀರ್ವಾದ ತೆಗೆದುಕೊಳ್ಳಿ. ತಾಯಿ ಏನು ಹೇಳ್ತಾಳೆ ಅದನ್ನು ಕೇಳಿ. ಯಾಕೆಂದರೆ ಯಾವುದೇ ತಂದೆ ತಾಯಿ ಮಕ್ಕಳ ಶ್ರೇಯಸ್ಸನ್ನು ಬಯಸ್ತಕ್ಕಂಥವ್ರು, ಮಕ್ಕಳ ಯಶಸ್ಸನ್ನು ಬಯಸ್ತಕ್ಕಂಥವ್ರು. ಮಕ್ಕಳು ಹಾಳಾಗಲಿ ಅಂತ ಯಾವ ತಂದೆ ತಾಯಿನೂ ಹೇಳೋದಿಲ್ಲ. ಆದರೆ ತಂದೆ ತಾಯಿ ಕೆಲವು ಸತಿ ಏನಾಗುತ್ತೆ, ಅವರ ಜ್ಞಾನಕ್ಕೆ ಸಂಬಂಧಪಟ್ಟಂಥ ರೀತಿ ಹೇಳ್ತಿರ್ತಾರೆ. ಹೊರಗಡೆ ಪರಿಸರ ನೀವು ಓಡಾಡೋದ್ರಿಂದ ಅಲ್ಲಿನ ವ್ಯತ್ಯಾಸಗಳೇನೋ ಆಗ್ತಿರುತ್ತೆ. ಅದನ್ನು ನೀವು ತಿರುಗಿಸಿ ಹೇಳುವಾಗ ತಂದೆ ತಾಯಿ ಸ್ವಲ್ಪ ಅರ್ಥವಾಗೋ ಥರ ಮಾತಾಡಿ. ದೌರ್ಜನ್ಯ ಮಾಡಬೇಡಿ, ಗತ್ತಿನಿಂದ ಮಾತಾಡಬೇಡಿ. ಆದಷ್ಟು ತಲೆ ಬಗ್ಗಿಸಿ ನೆಮ್ಮದಿಯಾಗಿ ನಿಂತ್ಕೊಳ್ಳಿ. ನೀವು ಎಲ್ಲಿ ಯಾರು ತಲೆ ಬಗ್ಗಿಸ್ತಿರೋ ಬಿಡ್ತಿರೋ, ನಿಮ್ಮ ಜನ್ಮದಾತರಾದಂತಹ ತಂದೆ ತಾಯಿ ಮುಂದೆ ತಲೆ ಬಗ್ಗಿಸಿ ನಿಂತ್ಕೊಂಡ್ರೆ ಖಂಡಿತ ನಿಮ್ಗೆ ಯಾವ ಶಾಪವೂ ಇಲ್ಲ, ಅಥವಾ ಯಾವ ಪಾಪವೂ ಬರೋದಿಲ್ಲ, ಅಥವಾ ಯಾವ ತೊಂದರೆನೂ ಆಗೋದಿಲ್ಲ. ಅದಕ್ಕಾಗಿ ತಂದೆ ತಾಯಿ ಹತ್ರ ಕರ್ಕಾಟಕ ರಾಶಿಯವರು ಇವತ್ತಿನ ದಿವಸ ನಿಮ್ಮ ಗತ್ತು, ನಿಮ್ಮ ದೌರ್ಜನ್ಯ ಎರಡನ್ನೂ ಬಿಟ್ಟು ನಮ್ರತೆಯಿಂದ ಅವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಖಂಡಿತ ಯಶಸ್ಸನ್ನು ಕಾಣ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಕೆಲಸ ಮಾಡಬೇಕಾದರೂ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿ. ಇವತ್ತು ದೂರಭಾರ ಪ್ರಯಾಣ ಬೆಳೆಸಬೇಕು ಅಂದರೆ ಪ್ರಯಾಣವನ್ನು ಬೆಳೆಸಿ. ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಿ. ವ್ಯವಹಾರಗಳು ಏನೇ ಮಾಡಬೇಕಾದರೂ ಒಳ್ಳೆಯ ಸನ್ಮಾರ್ಗದತ್ತ ಮಾಡಿ. ನಾನು ಪ್ರಾರಂಭದಲ್ಲೇ ಹೇಳಿದೆ, ಇವತ್ತು ದೇವಿಯನ್ನು ಪ್ರಾರ್ಥನೆ ಮಾಡಿ ಅಂತ. ಅಕ್ಷಯ ತೃತೀಯ ಆದ್ದರಿಂದ ಸಿಂಹರಾಶಿಯಲ್ಲಿರ್ತಕ್ಕಂಥವರು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ ಹಸನ್ಮುಖಿಯಾಗಿ ನಗನಗ್ತಾ ಇರಿ. ಆದರೆ ಸಿಂಹರಾಶಿಯವರಿಗೆ ಇವತ್ತು ಮಧ್ಯಾಹ್ನ 2 ಗಂಟೆಯಿಂದ 4:20 ಮಧ್ಯದಲ್ಲಿ, 2ರಿಂದ 4:20 ಮಧ್ಯದಲ್ಲಿ ನೀವು ಮಾಡದಿರತಕ್ಕಂಥ ಕೆಲವು ತಪ್ಪು ಒಪ್ಪುಗಳಿಗೆ ತಲೆ ಬಗ್ಗಿಸ್ಬೇಕು. ಹಿಂದೆ ಯಾವತ್ತೋ ಮಾಡಿರ್ತಕ್ಕಂಥದ್ದನ್ನು ಇವತ್ತು ಇನ್ನೊಬ್ಬರು ಮಾತಾಡಿ ನಿಮ್ಮ ಮನಸ್ಸನ್ನು ನೋಯಿಸುವಂಥದ್ದು. ಹಾಗೆ ಮನಸ್ಸಲ್ಲಿರ್ತಕ್ಕಂಥ ನೋವನ್ನು ಇನ್ನೊಬ್ಬರ ಹತ್ರ ಹೇಳಿ ಏನೋ ಸರಿಪಡಿಸ್ಕೊಳ್ಳೋಣ, ಅದು ಸಾಧ್ಯವಿಲ್ಲ. ಒಟ್ಟಾರೆ ಹೇಳಬೇಕಂದ್ರೆ ಇವತ್ತು ಮಧ್ಯಾಹ್ನ ಮಾತ್ರ ತುಂಬ ಎಚ್ಚರಿಕೆಯಿಂದಿರಿ. ಇದರ ಜೊತೆಗೆ ನೀವು ಮಾಡಬೇಕಾದ್ದು ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ. ಸಾಧ್ಯವಾದಷ್ಟು ಇವತ್ತಿನ ದಿವಸ ನೀವು ಧರಿಸುವಂಥ ವಸ್ತ್ರ ಯಾವುದೇ ಆಗಿದ್ದರೂ ಒಂದು ಅಂಗೈಯಾಗಲ ಕೆಂಪು ವಸ್ತ್ರವನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳಿ. ಕೆಂಪು ವರ್ಣದ ವಸ್ತ್ರ ನಿಮ್ಮ ಜೊತೆಗಿದ್ದರೆ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರಿಗೆ ಖಂಡಿತ ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಅಕ್ಷಯ ತೃತೀಯ ಆದ್ದರಿಂದ ಏನಾದರೂ ಒಂದಿಷ್ಟು ದಾನ ಧರ್ಮಾದಿಗಳನ್ನು ಮಾಡುವಂಥದ್ದು, ಏನಿಲ್ಲ ಅಂದರೆ ಒಂದು ಅರ್ಧ kg ಅವಲಕ್ಕಿನ ಯಾರಿಗಾದರೂ ದಾನವಾಗಿ ಕೊಡಿ, ಅದು ಮತ್ತಷ್ಟು ಅಭಿವೃದ್ಧಿಯನ್ನು ತಂದುಕೊಡುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇರೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಸಮಾಧಾನವನ್ನು ದೂರ ಮಾಡ್ಕೊಳ್ಳಿ, ಸಮಾಧಾನಕರವಾಗಿರಿ. ಏನೇ ಮಾಡಬೇಕಾದರೂ ಸ್ವಲ್ಪ ತಾಳ್ಮೆ ತಗೊಳ್ಳಿ. ಆದರೆ ಭೂಮಿಗೆ ಸಂಬಂಧಪಟ್ಟ ವಿಚಾರ ಮಾತ್ರ ಅದೃಷ್ಟ ನಿಮ್ಮದು. ಹಾಗೆ ವ್ಯಾಪಾರ ವ್ಯವಹಾರಗಳು ಏನು ಮಾಡಬೇಕಂದ್ರೂ ತಮ್ಮ ಆಲೋಚನೆ ಏನು ಮಾಡ್ತಿರೋ ಎಲ್ಲವನ್ನೂ ಲಾಭವಾಗಿ ತಂದುಕೊಳ್ತೀರಿ. ಹಾಗೆ ನಾನು ನಂದು ಎಂಬತಕ್ಕಂಥದ್ದನ್ನು ಬಿಡಿ, ಎಲ್ಲರಲ್ಲೂ ಒಬ್ಬರಾಗಿರಿ. ಅದಕ್ಕಿಂತ ಮುಖ್ಯವಾಗಿ ಇವತ್ತು ನೀವು ಧರಿಸುವಂಥ ವಸ್ತ್ರ, ನಿಮ್ಮ ಅಲಂಕಾರ, ನಿಮ್ಮ ವ್ಯವಸ್ಥೆ, ಜೊತೆಗೆ ನಿಮ್ಮ ಪಾಕೆಟಲ್ಲಿರ್ತಕ್ಕಂಥ ಹಣ, ಇದರ ಬಗ್ಗೆ ಸ್ವಲ್ಪ ಜೋಪಾನ ಇರಲಿ. ಯಾತಕ್ಕಾಗಿ ಅಂದರೆ ನೀವು ಬೆಳಗ್ಗೆ ಮನೆಯಿಂದ ಆಚೆ ಹೊರಡೋದ್ರಂಕ ಬರೀ ಕನ್ಫ್ಯೂಷನಲ್ಲೇ ಇದ್ದೀರಿ. ಯಾವ ಬಟ್ಟೆ ಹಾಕ್ಕೋಬೇಕು, ಏನು ಅಲಂಕಾರ ಮಾಡ್ಕೋಬೇಕು, ಹೇಗಿರಬೇಕು, ಯಾರನ್ನು ಭೇಟಿ ಮಾಡಬೇಕು, ಬರೀ ಆಲೋಚನೆ ಮಾಡೋದ್ರಲ್ಲಿ ಸಮಯ ವೃಥಾ ವೇಸ್ಟ್ ಮಾಡ್ತಾ ಇದ್ದೀರಿ. ಸಮಯ ಅಮೂಲ್ಯವಾಗಿದ್ದು, ಆ ಅಮೂಲ್ಯವಾಗಿರ್ತಕ್ಕಂಥ ಸಮಯವನ್ನು ಭಾಳ ಜೋಪಾನವಾಗಿ ಕಾಪಾಡ್ಕೋಬೇಕು.
ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಕನ್ಯಾ ರಾಶಿವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ತುಲಾ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ತುಲಾ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಿ. ಖಂಡಿತ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ತುಲಾರಾಶಿಯವರಿಗೆ ಒಂದಷ್ಟು ಕಾಲದಿಂದ ನೀವು ಪಟ್ಟಂಥ ಶ್ರಮ, ನಿಮ್ಮ ಪಟ್ಟಂಥ ಸಮಸ್ಯೆಗಳು, ಜೊತೆಗೆ ಭೂಮಿ ಸಮಸ್ಯೆ ಆಗಿರಲಿ, ವ್ಯವಹಾರದಲ್ಲಾಗಲಿ, ಕುಟುಂಬದಲ್ಲಿರ್ತಕ್ಕಂಥ ಕಲಹಗಳಾಗಲಿ, ಎಲ್ಲವನ್ನು ದೂರ ಮಾಡಿಕೊಂಡು ಒಂದಷ್ಟು ನೆಮ್ಮದಿಯನ್ನು ಕಾಪಾಡಿಕೊಳ್ತಕ್ಕಂಥ ಕಾಲ. ನಂದು ತಂದು ಅಂತಕ್ಕಂಥದ್ದು ಸ್ನೇಹಿತರು, ಅಲ್ಲೇ ಒಂದು ಬಾಂಧವ್ಯವೋ ಅಥವಾ ಕುಟುಂಬದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಒಂದು ಪರಿಹಾರವೋ, ಒಟ್ಟಾರೆ ಹೇಳಬೇಕಂದ್ರೆ ಅದೃಷ್ಟದ ಮನೆ ಬಾಗಿಲು ತೆಗಿತಾ ಇದೆ ಅಂದರೆ ತಪ್ಪಾಗಲಾರದು. ಒಟ್ಟಾರೆ ಇವತ್ತಿನ ದಿವಸ ಅಕ್ಷಯ ತೃತೀಯ. ಇನ್ನು ಮುಂಬರ್ತಕ್ಕಂಥ ದಿನಗಳಲ್ಲಿ ತಮ್ಮ ಜೀವನ ಅಕ್ಷಯವಾಗಲಿ, ಶುಭವಾಗಲಿ. ಶುಭದಿಂದ ಇನ್ನೆಲ್ಲ ಕೆಲಸಗಳು ಸಿದ್ಧಿ ಆಗುವಂಥ ರೀತಿಯಲ್ಲಿರಲಿ. ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳುವಂಥದ್ದಾಗಲಿ. ಇವತ್ತು ಸಾಧ್ಯವಾದರೆ ತಾವು 9 ವಿಳೆದೆಲೆ, ಒಂದಷ್ಟು ಬೆಣ್ಣೆ, ಒಂದಷ್ಟು ಕೇಸರಿ, ಒಂದಷ್ಟು ಹಣ್ಣು ಹಂಪಲು ಇಂತಹದ್ದನ್ನು ಹನುಮನ ಸಾನ್ನಿಧ್ಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡಿ. ಇವತ್ತು ಹನುಮನ ಸಾನ್ನಿಧ್ಯದಲ್ಲಿ ಇಷ್ಟು ಪದಾರ್ಥಗಳನ್ನು ಕೊಟ್ಟು ತುಲಾರಾಶಿಯವರು ಪ್ರಾರ್ಥನೆ ಮಾಡಿದ್ರೆ ಖಂಡಿತ ಸಾಕಷ್ಟು ಫಲ. ಅಥವಾ ಇದು ಯಾವುದೂ ಕೊಡಲಿಕ್ಕೆ ಆಗಿಲ್ಲ ಅಂದರೂ ಎಲ್ಲಾದರೂ ಗೋವುಗಳು ಕಂಡ್ರೆ ಒಂದಷ್ಟು ಗೋವಿಗೆ ಗೋಗ್ರಾಸವನ್ನು ಕೊಡಿ. ಇವತ್ತು ನಿಮ್ಮ ಕರಹಸ್ತದಿಂದ ಹಸುಗಳಿಗೆ ಒಂದಷ್ಟು ಮೇವು ಕೊಟ್ಟರೆ ಖಂಡಿತ ಸಾಕಷ್ಟು ಒಳ್ಳೆಯ ಫಲವನ್ನು ತುಲಾರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇವತ್ತಿನ ದಿವಸ ತುಲಾರಾಶಿಯವರು ಇನ್ನೊಂದು ಅದ್ಭುತವಾದ ಕಾರ್ಯ ಎಂದರೆ ಸಂಜಾಕಾಲ ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು, ಲಕ್ಷ್ಮಿಗೆ ಕುಂಕುಮಾರ್ಚನೆ ನಡೆಸ್ತಕ್ಕಂಥದ್ದು. ಆ ಕುಂಕುಮಾರ್ಚನೆಯ ಕುಂಕುಮ ಪ್ರಸಾದವನ್ನು ತಾವು ಹಣೆಗೆ ಲಲಾಟಕ್ಕೆ ಹಚ್ಕೊಳ್ಳೋದ್ರಿಂದಲೂ ಸಾಕಷ್ಟು ಆರ್ಥಿಕ ಸಂಕಷ್ಟಗಳಿಂದಲೋ ಅಥವಾ ಸಮಸ್ಯೆಗಳಿಂದಲೋ ಅನಾರೋಗ್ಯದಿಂದ ನರಳತಕ್ಕಂಥವ್ರಿಗೆ ಆರೋಗ್ಯ ಸರಿಪಡಿಸ್ಕೊಳ್ಳೋಕ್ಕೂ ಸಹಿತ ಒಳ್ಳೆಯ ಯೋಗ ಫಲ ಇದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಭೂಮಿಗೆ ಸಂಬಂಧಪಟ್ಟತಕ್ಕಂಥ ವಿಚಾರದಲ್ಲಿ ಲಾಭವನ್ನು ಗಳಿಸ್ತೀರಿ. ವ್ಯಾಪಾರ ವ್ಯವಹಾರಗಳನ್ನು ಅಭಿವೃದ್ಧಿಪಡಿಸ್ಕೊಳ್ತೀರಿ. ಸಣ್ಣ ಸಣ್ಣ ವಿಚಾರವನ್ನು ಸಹಿತ ಮನಸ್ಸಲ್ಲಿರ್ತಕ್ಕಂಥ ನೋವನ್ನು ದೂರ ಮಾಡಿಕೊಂಡು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇದೆ. ಇವತ್ತು ತಾವು ಏನು ಅಂದುಕೊಂಡಿದ್ದೀರೋ, ಯಾವ ಕಾಯಕವನ್ನು, ಯಾವ ಕೆಲಸವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಆ ಕೆಲಸಕ್ಕೆ ಪ್ರತಿಯಾಗಿ ತಾಯಿ ಮಹಾಲಕ್ಷ್ಮಿಯ ಅನುಗ್ರಹವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ಇವತ್ತು ಸಾಧ್ಯವಾದಷ್ಟು ಲಕ್ಷ್ಮೀ ಬೋರಹಸ್ವಾಮಿಯ ಪ್ರಾರ್ಥನೆ ಅಥವಾ ವರಾಹದೇವರನ್ನು ಆರಾಧನೆ ಮಾಡ್ತಕ್ಕಂಥದ್ದು ಇದೆಲ್ಲವೂ ಸಹಿತ ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಪ್ರತ್ಯೇಕವಾಗಿ ಈ ರಾಶಿಯವರು ಯಾಕೆ ವರಾಹದೇವರ ಪ್ರಾರ್ಥನೆ ಮಾಡಬೇಕು ಅಂದರೆ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಾಗಲಿ, ವ್ಯವಹಾರಗಳಿಗೆ ಸಂಬಂಧಪಡ್ತಕ್ಕಂಥ ವಿಚಾರ ಆಗಲಿ, ಇಲ್ಲಿವರೆಗೂ ತಾವು ಮಾಡಿರ್ತಕ್ಕಂಥ ಲೇವಾದೇವಿಗಳಾಗಲಿ ಇದೆಲ್ಲ ಮತ್ತಷ್ಟು ಲಾಭವನ್ನು ಗಳಿಸಬೇಕಾದ್ರೆ ಭೂ ಅಧಿಪತಿ ಆಗಿರ್ತಕ್ಕಂಥ ವರಾಹದೇವರ ಅನುಗ್ರಹ ಬೇಕಾಗಿದೆ. ಅದಕ್ಕೋಸ್ಕರ ಲಕ್ಷ್ಮೀ ಬೋರಹಸ್ವಾಮಿಯನ್ನು ಇವತ್ತು ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿ ನಿಮ್ಮ ಮನಸ್ಸಲ್ಲಿರುವಂಥ ಆಸೆ ಆಕಾಂಕ್ಷೆಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ತಕ್ಕಂತಹ ಯೋಗ ಫಲ ಇದೆ. ಫಲಾಫಲಗಳಲ್ಲಿ ತಾವು ಏನು ಅಂದುಕೊಂಡಷ್ಟು ಲಾಭವನ್ನೇ ತಂದುಕೊಳ್ತೀರಿ. ಆದರೆ ಪ್ರಾರಂಭಿಕ ಹಂತದಲ್ಲಿ ಒಂದಷ್ಟು ತೊಂದರೆಗಳಿದೆ, ಸಮಸ್ಯೆ ಇದೆ. ಸಮಸ್ಯೆಗಳಿಂದ ಮುಕ್ತರಾಗಿ ಒಂದಿಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಬೇಕು. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹೇ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಲಕ್ಷ್ಮಿಯನ್ನು ಆರಾಧನೆ ಮಾಡಿ. ಧನುರಾಶಿಯಲ್ಲಿರ್ತಕ್ಕಂಥವರು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರು, ಆತ್ಮೀಯರು ಅಥವಾ ನಿಮ್ಮ ಮೇಲಧಿಕಾರಿಗಳು ಅವರು ಹೇಳುವಂಥ ಮಾತನ್ನು ಸ್ವಲ್ಪ ಆಲಿಸಿ. ನಿಜಕ್ಕೂ ಅದೃಷ್ಟದ ದಿನ ಅಂದರೂ ತಪ್ಪಾಗೋದಿಲ್ಲ. ಏನೇ ಕೆಲಸ ಮಾಡಬೇಕಾದ್ರೂ ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ತುಂಬ ಅದ್ಭುತವಾದಂಥ ಲಾಭವನ್ನು ತಂದುಕೊಳ್ತೀರಿ. ಹಾಗೆ ಇವತ್ತು ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಮಾಡ್ಕೊಳ್ಳೋದು, ಮುಂಗೋಪದಲ್ಲಿರ್ತಕ್ಕಂಥದ್ದು ಯಾವುದೂ ಸಮಂಜಸಕ್ಕಲ್ಲ. ಎಚ್ಚರಿಕೆಯಿಂದ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಖಂಡಿತ ಲಾಭವನ್ನೇ ಗಳಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಧನುರಾಶಿವರೆಗೂ ಕೂಡ ಇರ್ತಕ್ಕಂಥ ರಾಶಿಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ ಸರ್, ನಮಸ್ತೆ. ಚೆನ್ನಾಗಿದ್ದೀರಾ? ಹಾಂ, ಚೆನ್ನಾಗಿದೆ ಗುರುಜಿ. ನಮಸ್ತೆ. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಬೆಂಗಳೂರಿಂದ ಕರೆ ಮಾಡ್ತಾ ಇದ್ದೀವಿ. ಬೆಂಗಳೂರಿಂದ. ಸರ್, ತಮ್ಮ ಹೆಸರು? ಚಂದ್ರು ಅಂತ ಅಂದ್ಬಿಟ್ಟು. ಚಂದ್ರು ಅಂತ ಹೇಳಿ. ಗುರುಜಿ ಅವ್ರು ನಮ್ಮ ಜೊತೆ ಇದ್ದಾರೆ, ಮಾತಾಡಿ. ಹಲೋ ಗುರುಜಿ ನಮಸ್ತೆ. ನಮಸ್ತೆಪ್ಪ, ಹೇಳಿ. ನಮ್ಮ ಕೆಲ್ಸಗಳು ಆಗ್ತಾ ಇಲ್ಲ, ಹೆಣ್ಣು ಇದೆಲ್ಲ ನೋಡ್ತಾ ಇದೀವಿ, ಎಲ್ಲೂ ಆಗ್ತಾ ಇಲ್ಲ ಸಂಜೆ. ಏನು ಓದಿದ್ದೀರಿ, ಏನು ಮಾಡ್ತಾ ಇದ್ದೀರಿ, ಏನು ಕೆಲಸ ಮಾಡ್ತೀರಿ? ವ್ಯವಸಾಯ ವ್ಯವಸಾಯ ಮಾಡ್ತಿದ್ದೀರಿ.
ತಮ್ಮ ವಿದ್ಯಾಭ್ಯಾಸ? SSLC. ಈಗ ಮದುವೆಗೆ ಹೆಣ್ಣು ನೋಡ್ತಾ ಇದ್ದೀರಿ? ಹೌದು. ಅಂದರೆ ಈಗ ತಾವು ಭೂಮಿ ಕೆಲಸನೇ ಮಾಡ್ತಿದ್ದೀರಿ, ರೈತರಾಗಿದ್ದೀರಿ. ಹೌದು. ಇತ್ತೀಚಿನ ದಿನಗಳಲ್ಲಂತೂ ರೈತರ ಸಂಕಷ್ಟ ಭಾಳಷ್ಟು ಇದೆ. ರೈತರಿಗೆ ಯಾಕೆ ಈ ಥರ ಹೆಣ್ಣನ್ನು ಕೊಡೋದಕ್ಕೆ ಯೋಚನೆ ಮಾಡ್ತಿದ್ದಾರೋ ಅಂತ ಅರ್ಥವಾಗ್ತಿಲ್ಲ. ರೈತರೇ ಇಲ್ಲ ಅಂದರೆ ಜಗತ್ತಲ್ಲಿ ಊಟವೇ ಇಲ್ಲ. ಆದರೆ ರೈತರಿಗೊಂದು ಹೆಣ್ಣು ಕೊಡಬೇಕಾದ್ರೆ ಇವತ್ತು ಸಹ ದೊಡ್ಡ ಪ್ರಯಾಸ. ರೈತರ ಕುಟುಂಬದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ರೈತರಿಗೆ ಕೊಡ್ತಾ ಇಲ್ಲ, ಹಾಗೂ ಅಲ್ಲೂ ವ್ಯತ್ಯಾಸ ಆಗ್ತಿದೆ. ನಾವು ಬೇರೆಯವ್ರನ್ನ ನಿಲ್ಲಿಸೋದಕ್ಕಿಂತ ರೈತರ ಕುಟುಂಬದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಅವರು ಯೋಚನೆ ಮಾಡಬೇಕು. ನಾವು ಈ ತೀರ್ಮಾನ ಒಳ್ಳೆ ಥರದಲ್ಲಿ ತೆಗೆದುಕೊಂಡ್ರೆ ನಮ್ಮನೆಗೆ ಇನ್ನೊಬ್ಬರು ಹೆಣ್ಮಗಳನ್ನು ಕೊಡ್ತಾರೆ ಅಂತ. ನಮ್ಮನೆ ಹೆಣ್ಣು ಮಕ್ಕಳೇ ಇನ್ನೊಬ್ಬರನ್ನ ಸಾಫ್ಟ್ವೇರ್ನೋ ಗೌರ್ಮೆಂಟ್ ಅಧಿಕಾರಿಗಳೋ ಅಥವಾ ಇನ್ನೇನೋ ಬೇರೆ ಬೇಕು ಅಂತ ಹೇಳಿ ಚಿಂತನೆ ಮಾಡುವಾಗ ನಮ್ಮ ಮನೆಗೆ ಬೇರೆ ಹೆಣ್ಮಕ್ಳು ಹೆಂಗೆ ಕೊಡ್ತಾರೆ? ಇದನ್ನು ಯಾರೊಬ್ಬರು ಆಲೋಚನೆ ಮಾಡ್ತಾ ಇಲ್ಲ. ಎಲ್ಲರೂ ಹೇಳೋದು, ಎಲ್ಲರೂ ನಿಂದನೆ ಮಾಡೋದು, ಮನೆಗೆ 4 ಜನ ಹೆಣ್ಮಕ್ಳು, 2 4 ಜನವೋ 3 ಜನವೋ ಇರ್ತಾರೆ, ಅವ್ರ ಮೇಲೆ ಒಬ್ಬ ಮಗ ಇರ್ತಾನೆ, ಆತ ಭೂಮಿ ಕೆಲಸ ಮಾಡ್ತಿರ್ತಾನೆ, ರೈತರಾಗಿರ್ತಾನೆ. ಆ ರೈತರಾಗಿರ್ತಕ್ಕಂಥ ಆ ಹುಡುಗನಿಗೆ ಒಂದು ಹೆಣ್ಣು ಕೊಡೋದಿಲ್ಲ. ಆದರೆ ನಮ್ಮನೆ 3 ಜನ ಹೆಣ್ಣುಮಕ್ಕಳು ಆಲೋಚನೆ ಮಾಡೋದು ಗೌರ್ಮೆಂಟ್ ಕೆಲಸ ಬೇಕು, ಅಥವಾ ಸಾಫ್ಟ್ವೇರ್ ಉದ್ಯಮ ಇರಬೇಕು, ಅಥವಾ ಇನ್ಯಾವುದೋ ಒಂದು ಕಡೆ ಬೇರೆ ಕೆಲಸದಲ್ಲಿರಬೇಕು ಅಂತ ಚಿಂತನೆ ಮಾಡ್ತಾರೆ ವಿನಃ ಇನ್ನೊಬ್ಬರ ಮನೆ ರೈತರಿಗೆ ನಾನು ಮದುವೆ ಆಗ್ತೀನಿ, ಆಗ ಮನೆ ಕುಟುಂಬ ನಾನು ಬೆಳೆಸ್ತೀನಿ, ಆತ ಸಮಾಜಕ್ಕೆ ಬೇಕಾಗುವಂಥ ವ್ಯಕ್ತಿ ಅಲ್ವ ಅಂತ ಈ ಚಿಂತನೆ ನಮ್ಮನೆ ಹೆಣ್ಮಕ್ಳು ಮಾಡ್ತಾ ಇಲ್ಲ. ಇದು ತುಂಬ ಕಡೆ ಸಮಸ್ಯೆ ಇದೆ. ಇದನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಂಡ್ರೆ ಇಂತಹವರ ಧ್ವನಿ ಕೂಗು ಎಲ್ಲರಿಗೂ ಅರ್ಥವಾಗುತ್ತೆ. ಆದರೆ ನಿಮ್ಮ ಸ್ವರತರಂಗ ಪ್ರಕಾರ ನೀವು ಇನ್ನೊಂದು 8 ತಿಂಗಳು, ಅಂದರೆ ಮುಂದಿನ 8 ತಿಂಗಳು ಅಷ್ಟು ಲಾಭ ಇರತಕ್ಕಂಥದ್ದಲ್ಲ. ಆದರೆ ಅದೃಷ್ಟ ಎಂಬಂತೆ ಇನ್ನು 2 ತಿಂಗಳು ತಾವು ವೆಯ್ಟ್ ಮಾಡಿ. ನಿಮ್ಮ ಸ್ವರತರಂಗದಲ್ಲಿ ಮುಂದಿನ 2 ತಿಂಗಳು ಕಳೆದ್ರೆ ಆಗ ನಿಮ್ಮ ಲಗ್ನದಲ್ಲಿ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ವಿವಾಹಕ್ಕೆ ಯೋಗ್ಯವಾದಂಥ ಕಾಲ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಧನು ರಾಶಿಯವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಮಕರ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಮಕರ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ. ಏನೋ ಒಂದು ಸಾಧನೆ ಮಾಡಿದ್ದೇನೇನೋ, ಅಥವಾ ಯಾವುದೋ ಒಂದು ಸಿದ್ಧಿಸ್ಕೊಂಡಿದ್ದೇನೇನೋ, ಅಥವಾ ಯಾವುದೋ ಒಂದು ಫಲಾಫಲಗಳನ್ನು ನಮಗೆ ಸಿದ್ಧಿ ಆಗ್ತಿದೆಯೇನೋ, ಅಥವಾ ನನ್ನ ಶ್ರಮವನ್ನು ನಾನು ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದೇನೋ, ಹೀಗೆ 10 ಹಲವಾರು ವಿಭಿನ್ನ ಆಲೋಚನೆಗಳು ನಿಮ್ಮನ್ನು ಆವರಿಸುತ್ತೆ. ಜೊತೆಗೆ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲವೂ ಸಿಗುತ್ತೆ. ಹಾಗೆ ಇವತ್ತಿನ ದಿವಸ ತಾವು ಏನು ಚಿಂತನೆ ಮಾಡಿದ್ರೂ ಆ ಚಿಂತನೆಯ ಒಳ್ಳೆಯ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ದೈವದತ್ತವಾಗಿ ದೇವರ ಕೃಪಾಶೀರ್ವಾದದಿಂದ ಅಥವಾ ನೀವು ಮಾಡುವಂಥ ಕೆಲಸವನ್ನು ನಂಬಿ ಸರಿಯಾದ ಮಾರ್ಗದಲ್ಲಿ ನಡೆದರೆ ಅದರ ಫಲಾಫಲಗಳು ಸಾಕಷ್ಟು ಎದುರಾಗುತ್ತೆ. ಇವತ್ತಿನ ದಿವಸ ಮಕರ ರಾಶಿ ಮಕರ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಸಾಧ್ಯವಾದಷ್ಟು ಸಣ್ಣ ಮಕ್ಕಳಿಗಾಲಿ, ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗಾಲಿ ಏನಾದ್ರು ಒಂಚೂರು ಹಣ್ಣು ಹಂಪಲನ್ನು ಕೊಟ್ಟು ಒಂದು ಪ್ರಾರ್ಥನೆ ಮಾಡಿದ್ರೆ ಮತ್ತಷ್ಟು ಅದ್ಭುತವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಜೊತೆಗೆ ನಿಮ್ಮದೇ ಆದಂಥ ಒಂದು ಸ್ಥಾನಮಾನವನ್ನು, ಒಂದು ಉದ್ಯೋಗದಲ್ಲಿ ಪ್ರಗತಿಯನ್ನು, ವ್ಯವಹಾರಗಳಲ್ಲಿ ಮತ್ತಷ್ಟು ಅಭಿವೃದ್ಧಿಯನ್ನು ತಂದುಕೊಳ್ಳುವಂಥ ಯೋಗ ಫಲ ನಿಮ್ಮ ಭವಿಷ್ಯದಲ್ಲಿದೆ. ಆದಷ್ಟು ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರು ಏನೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿ ಖಂಡಿತ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀನಿ. ಇವತ್ತು ಯಾವುದೇ ಕೆಲಸದಲ್ಲಾದರೂ ಒಂದಷ್ಟು ಲಾಭವನ್ನು ಗಳಿಸಿ ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಮೊದಲು ನಿಮ್ಮ ಮನೆಯ ಕುಲದೇವರನ್ನು ಪ್ರಾರ್ಥನೆ ಮಾಡಿ. ಕುಲದೇವರ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆ ಯೋಗಾಯೋಗಗಳಲ್ಲಿ ಅದೃಷ್ಟ ನಿಮ್ಮದಾದ್ದರಿಂದ ಯಾವುದಕ್ಕೂ ಚಿಂತೆ ಮಾಡೋದು ಬೇಡ. ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿ ಖಂಡಿತ ಒಳ್ಳೆಯ ಫಲವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ, ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ ಎಲ್ಲವೂ ಯಥೇಚ್ಛವಾದಂಥ ರೀತಿಯಲ್ಲಿದೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ಮಾಡ್ಕೊಳ್ತಾ ಇದ್ದೀರಿ. ಮನಸ್ಸಲ್ಲಿ ನೆಮ್ಮದಿ ಇಲ್ಲಂಥ ರೀತಿಯಲ್ಲಿದ್ದೀರಿ. ಅಧಿಕವಾದಂಥ ಚಂಚಲತೆ ಒಳಗಾಗ್ತಾ ಇದ್ದೀರಿ. ಭಯದ ವಾತಾವರಣದಲ್ಲಿದ್ದೀರಿ. ಏನೇ ಕೆಲಸ ಮಾಡಬೇಕಾದ್ರೂ ಯಾವುದೂ ಸರಿಯಾದಂಥ ಕ್ರಮದಲ್ಲಿ ಆಚರಣೆ ಮಾಡ್ತಾ ಇಲ್ಲ. ಇವತ್ತಿನ ದಿವಸ ಒಂದು ಆಲೋಚನೆ ಮಾಡಬೇಕು. ನೀವು ಮಾಡುವಂಥ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಂಡು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಹೀಗೆ ಭಗವತಿಯನ್ನು ಪ್ರಾರ್ಥನೆ ಮಾಡಿ. ಅದಕ್ಕಿಂತ ಮುಖ್ಯವಾಗಿ ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ನಿಮ್ಮ ಆರೋಗ್ಯದ ಕಡೆ ಒಂದಷ್ಟು ಗಮನ ಕೊಡಬೇಕು. ಮಾಡುವಂಥ ಕೆಲಸ ಕಾರ್ಯಗಳನ್ನು ಸರಿಯಾದ ರೀತಿ ಆಲೋಚನೆ ಮಾಡಬೇಕು. ಯಾಕೆಂದರೆ ಮನುಷ್ಯನ ಗ್ರಹಗತಿಗಳು ಸರಿಯಿಲ್ಲದಂಥ ಕಾಲ. ಆದರೆ ನಿಮ್ಮ ಜಾತಕಕ್ಕೆ ಗುರುವಿನ ಅನುಗ್ರಹ ಚೆನ್ನಾಗಿದೆ. ಹಾಗಾಗಿ ಆರ್ಥಿಕ ಪರಿಸ್ಥಿತಿ, ಅಭಿವೃದ್ಧಿ, ವ್ಯಾಪಾರ, ವ್ಯವಹಾರ, ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆ ಇದೆಲ್ಲವೂ ಸಹಿತ ಸರಿ ಹೋಗಬೇಕು. ಹಾಗೆ ಆರೋಗ್ಯದ ಕಡೆ ಮಾತ್ರ ತುಂಬ ಲಕ್ಷ್ಯ ಕೊಡಬೇಕು. ಆರೋಗ್ಯದಲ್ಲಿ ವ್ಯತ್ಯಾಸ ಆಗೋದ್ರಿಂದ ಯಾವುದೇ ಕೆಲಸ ಕಾರ್ಯ ಮಾಡಲಿಕ್ಕೂ ಸಹಿತ ಸಮಂಜಸ್ಕರವಾದ್ದಿಲ್ಲ. ಮತ್ತು ಯಾರನ್ನು ನಂಬಿದ್ರೂ ಈ ಕೆಲಸ ಆಗುತ್ತೋ ಬಿಡುತ್ತೋ ಎಂಬತಕ್ಕಂಥ ಸಂದೇಹ, ಸಂಶಯ ಭಾಳಷ್ಟು ನಿಮ್ಮನ್ನು ಬಾಧಿಸ್ತಾ ಇರುತ್ತೆ. ಎಚ್ಚರಿಕೆಯಿಂದ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಖಂಡಿತ ಒಳಿತನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ.
ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ. ಇವತ್ತು ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ್ನ, ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡ್ತಾ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ನಿರಂತರ ಪಠನೆ ಮಾಡೋದು ಬಹಳ ಉತ್ತಮ. ಹಾಗೆ ಸಾಧ್ಯವಾದರೆ ಇವತ್ತಿನ ದಿವಸ ಪಶುಪಕ್ಷಿ ಪ್ರಾಣಿಗಳಿಗೆ ಒಂದಷ್ಟು ಆಹಾರವನ್ನು ಉಣಬಡಿಸ್ತಕ್ಕಂಥದ್ದು, ದೇವರು ನಿಮಗೆ ಶಕ್ತಿ ಕೊಟ್ಟಿರೋದ್ರಲ್ಲೇ 4 ಜನಕ್ಕೆ ಅನ್ನವನ್ನು ಉಣಬಡಿಸಿ ನೀವು ಸಹಿತ ತೃಪ್ತಿಯಾಗಿ ಹಸನ್ಮುಖಿಯಾಗಿ ನಗನಗ್ತಾ ಇರತಕ್ಕಂಥದ್ದು ಬಹಳ ಉತ್ತಮ. ಕೆಲವೊಮ್ಮೆ ಕೆಲವು ರೋದನೆಗಳು ಬರ್ತಕ್ಕಂಥದ್ದು. ರೋದನೆ ಅಂದರೆ ಏನಂದರೆ, ದೇವರು ಎಲ್ಲವನ್ನೂ ಕೊಟ್ಟಿದ್ದಾನೆ, ಇನ್ನಷ್ಟು ನನಗೆ ಯಾಕಿಲ್ಲ, ಅವರಂತೆ ನಾನು ಯಾಕಿಲ್ಲ, ಅಥವಾ ನಾನು ಮಾಡಿದ ಕೆಲಸ ಎಲ್ಲವೂ ನನಗೆ ಯಾಕೆ ಫಲ ಸಿಗ್ತಿಲ್ಲ, ಈ ಪ್ರಕಾರವಾದಂಥ ಚಿಂತನೆಗಳು. ಇದು ಈ ರಾಶಿಯಲ್ಲಿ ಇವತ್ತು ಮಧ್ಯಾಹ್ನ 11ರಿಂದ 4ರವರೆಗೂ ಇದೇ ಥರ ನೋವಾಗ್ಬೋದು. ಆದರೆ ಈ ಸಮಯದಲ್ಲೇ ಧೈರ್ಯ ತಂದುಕೊಂಡು, ಭಗವಂತ ನೀನು ಕೊಟ್ಟಿದ್ದರೆ ನಾನು ತೃಪ್ತನಾಗಿರ್ತೀನಿ ಅಂತ ಹೇಳಿ ಹಾಸಿಗೆ ಇದ್ದಷ್ಟು ಕಾಲು ಚಾಚ್ತೀನಿ ಅಂತೇಳಿ ಒಂದು ಸಂಕಲ್ಪವನ್ನು ಗಟ್ಟಿ ಮಾಡಿ ಖಂಡಿತ ಒಳ್ಳೆ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇದರ ಜೊತೆಗೆ ಹೆಣ್ಣು ಮಕ್ಕಳು ಇವತ್ತಿನ ದಿವಸ ದೇವರ ಪ್ರಾರ್ಥನೆ ಮಾಡಿ, ದೇವರ ಅರ್ಚನಾ ಕುಂಕುಮ ಪ್ರಸಾದವನ್ನು ಸ್ವಲ್ಪ ಹಣೆಗಚ್ಕೊಂಡು ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಟ್ಟಿದ್ದೆ ಆದರೆ ಮತ್ತಷ್ಟು ಅದ್ಭುತವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಷ್ಟು ಹೊತ್ತಿನವರೆಗೂ ಕೂಡ 12 ರಾಶಿಗಳಲ್ಲಿರತಕ್ಕಂಥ ಫಲಾಫಲಗಳು ಮತ್ತು ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಮತ್ತು ಕರೆ, ಇದೆಲ್ಲವರೆಗೂ ಕೂಡ ಉತ್ತರವನ್ನು ಕೊಡ್ತಾ ಬಂದರು ಗುರುಜಿಯವರು. ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ಕೂಡ ತಿಳಿಸ್ಕೊಡ್ತಾ ಬಂದರು. ಇನ್ನು ಈಗ ಅಕ್ಷಯ ತೃತೀಯದ ಪ್ರಯುಕ್ತವಾಗಿ ತಾಯಿ ಮಹಾಲಕ್ಷ್ಮಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನವನ್ನು ಸಲ್ಲಿಸ್ತಕ್ಕಂಥ ಸಮಯ. ಬನ್ನಿ ಪೂಜಾನುಷ್ಠಾನವನ್ನು ಪ್ರಾರಂಭ ಮಾಡೋಣ. ಗುರುಗಳೇ, ಪೂಜಾನುಷ್ಠಾನ ಪ್ರಾರಂಭ ಮಾಡೋಣ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೀಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ. ಭಗವತೀಂ ಶ್ರೀಂ ದಲಿತಾಂ ರಾಜರಾಜೇಶ್ವರೀಂ ನಮಃ. ರಾಜ್ಯದಾಯಿನಿ ನಮಃ. ರಾಜ್ಯಕಲಾವಲ್ಲಭಾಯ ನಮಃ. ಮಹಾಲಕ್ಷ್ಮೀ ನಮೋ ನಮಃ. ದಲಿತಾಂಬಿಕಾಯ ನಮಃ. ಇದೇ ತಾಯಿ ಮಹಾಲಕ್ಷ್ಮಿಯನ್ನು ಶ್ರೀ ಕ್ಷೇತ್ರ ಕೊಲ್ಲಾಪುರದಿಂದ ನಾವು ತಂದದ್ದು. ಕೊಲ್ಲಾಪುರದ ಶ್ರೀ ಕ್ಷೇತ್ರದ ತಾಯಿ ಮಹಾಲಕ್ಷ್ಮಿ ಸಾನ್ನಿಧ್ಯದಿಂದ ಅಮ್ಮನವ್ರನ್ನ ಅಲ್ಲಿ ಪೂಜೆ ಮಾಡಿಸಿ ತಂದಂತಹದ್ದು. ಆ ಸುಂದರ ಗಳಿಗೆಯನ್ನು ತಾವೆಲ್ಲರೂ ಸಹಿತ ವೀಕ್ಷಣೆ ಮಾಡಿದ್ರಿ. ಇವತ್ತು ಪುನಃ ಶ್ರೀ ಕ್ಷೇತ್ರ ಕೊಲ್ಲಾಪುರದಿಂದ ಬಂದಂಥ ತಾಯಿ ಮಹಾಲಕ್ಷ್ಮಿಯನ್ನು ನಾವಿಲ್ಲಿಟ್ಟು ಆರಾಧನೆ ಮಾಡ್ತಿದ್ದೀವಿ. ಏನೇ ಆದರೂ ನಮ್ಮ ಈ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಿತ್ಯವೂ ನಿತ್ಯೋತ್ಸವವಾಗಿ ತಾಯಿ ಮಹಾಲಕ್ಷ್ಮಿಯನ್ನು ನಾವು ದರ್ಶನ ಮಾಡ್ತಾನೆ ಇರ್ತೀವಿ. ನಮ್ಮ ಈ ಒಂದು ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಲಕ್ಷ್ಮಿ ಎಲ್ಲರಿಗೂ ಪ್ರಸನ್ನತೆಯಿಂದ ಆಶೀರ್ವದಿಸ್ತಾಳೆ. ಈಗ ತಾವು ನೋಡ್ತಿರ್ತಕ್ಕಂಥದ್ದು ಶ್ರೀ ಕ್ಷೇತ್ರ ಕೊಲ್ಲಾಪುರ ತಾಯಿ ಮಹಾಲಕ್ಷ್ಮಿಯ ಸಾನ್ನಿಧ್ಯದಲ್ಲಿ ಸೂರ್ಯರಶ್ಮಿ, ಸೂರ್ಯದೇವರು ಸಹಿತ ತಾಯಿ ಮಹಾಲಕ್ಷ್ಮಿಯ ಪಾದಗಳಿಗೆ ನಮಸ್ಕಾರ ಮಾಡಿ ಆ ಸೂರ್ಯರಶ್ಮಿಯನ್ನು, ಆ ರಶ್ಮಿ ಅಂದರೆ ಸೂರ್ಯನ ಕಿರಣಗಳು, ಆ ಕಿರಣಗಳು ಪಾದದಿಂದ ಶಿರೋಭಾಗದವರೆಗೂ ಬೀಳ್ತಕ್ಕಂಥದ್ದನ್ನು ಅದು ಪ್ರತಿ ವರ್ಷಕ್ಕೆ ಒಂದಾವರ್ತಿ ನಡೆಯುತ್ತೆ. ಆ ಪ್ರತಿ ವರ್ಷಕ್ಕೆ ಒಂದಾವರ್ತಿ ನಡೆಯುವಂತಹ ಅದ್ಭುತವಾದಂಥ ಸುಂದರ ಕ್ಷಣಗಳು, ಆ ಕ್ಷಣಗಳನ್ನು ತಾವು ದರ್ಶನ ಮಾಡ್ತಾ ಇದ್ದೀರಿ. ಇವತ್ತು ಯಾರೆಲ್ಲ ಕೊಲ್ಲಾಪುರ ಶ್ರೀ ಕ್ಷೇತ್ರದ ತಾಯಿ ಮಹಾಲಕ್ಷ್ಮಿಯನ್ನು ದರ್ಶನ ಮಾಡಿದ್ದೀರಿ, ತಮ್ಮೆಲ್ಲರ ಜೀವನ ಪಾವನವಾಗಲಿ. ಅಕ್ಷಯ ತೃತೀಯ, ಇವತ್ತು ಏನೇ ಕೆಲಸ ಮಾಡಿದ್ರೂ ಎಲ್ಲವೂ ಸಹಿತ ಅಕ್ಷಯವಾಗಲಿ ಎಂಬತಕ್ಕಂಥ ಚಿಂತನೆಯಿಂದ ತಾಯಿ ಮಹಾಲಕ್ಷ್ಮಿಗೆ ಅಭಿಷೇಕವನ್ನು ಸಲ್ಲಿಸೋಣ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. आप